मामकाः पाण्डवाश्चैव किमकुर्वत सञ्जय। श्रीभगवानुवाच भूय एव महाबाहो शृणु मे परमं वचः यत्तेऽहं प्रीयमाणाय वक्ष्यामि हितकाम्यया। गुणाः प्रभवं न महर्षयः अहमादिर्हि देवानां महर्षीणां च सर्वशः यो मामजमनादिं च म वेत्ति लोकमहेश्वरम् असम्मूढः समर्थ्येषु सर्वपापैः प्रमुच्यते। ज्ञानमसम्मोहः क्षमा सत्यं दमः शमः सुखं दुःखं भवो भावो भयं च भयमेव च अहिंसा समता तुष्टिस्तपोदानं यशो यशः भवन्ति भावा भूतानां मत्त एव पृथग्विधाः महर्षयः सप्त पूर्वे चत्वारो मनवस्तथा मद्भावा मानसा जाता येषां लोक इमाः प्रजाः एतां विभूतिं योगं च मम यो वेत्ति तत्त्वतः सोऽविकम्पेन योगेन युज्यते नात्र संशयः। अहं सर्वस्य प्रभवो मत्तः सर्वं प्रवर्तते इति मत्वा भजन्ते मां बुधा भावसमन्विताः मच्चित्ता मद्गतप्राणा बोधयन्तः परस्परम् तश्च मां नित्यं तुष्यन्ति च रमन्ति च तेषां सततयुक्तानां भजतां प्रीतिपूर्वकं ददामि बुद्धियोगं तं येन मामुपयान्ति ते तेषामेवानुकम्पार्थमहमज्ञानजन्तमः नाशया आत्मभावस्थो ज्ञानदीपेन भास्वता। अर्जुन उवाच परं ब्रह्म परं धाम पवित्रं परमं भवान् पुरुषं शाश्वतं दिव्यमादिदेवमजं विभुम् आहुस्त्वां ऋषयः सर्वे देवर्षिर्नारदस्तथा असितो देवलो व्यासः स्वयं चैव प्रवीशिमे सर्वमेतद् भगवन् व्यक्तिं विदुर्देवानदानवाः स्वयमेवात्मनात्मानं वेत्थत्वं पुरुषोत्तम भूतभावन भूतेशा देवदेव जगत्पते वक्तुमर्हस्य शेषेण दिव्याख्यात्मविभूतयः याभिर्विभूतिभिर्लोकानिमां त्वं व्याप्य तिष्ठसि कथं विद्यामहं योगिं त्वां सदा परिचिन्तयन् केषु केषु च भावेषु चिन्त्योऽसि भगवन्मया विस्तरेण आत्मनो योगं विभूतिं च जनार्दन भूयः कथय तृप्तिर्हि शृण्वतो नास्ति मे मृतम्। श्रीभगवानुवाच अन्तते कथयिष्यामि दिव्याख्यात्मविभूतयः प्राधान्यतः कुरु श्रेष्ठा नास्त्यन्तो विस्तरस्य मे अहमात्मा गुडाकेश सर्वभूताशयस्थितः अहमादिश्च मध्यं च भूतानामन्त एव च। इष्टागमने अनध्यायः ಬಂದ್ರಿ ಪಾರಾಯಣ ಮುಗಿತು. ಆದಿತ್ಯಾನಾಮಹಂ ವಿಷ್ಣುಃ ಜ್ಯೋತಿಷಾಂ ರವಿರಂಶುಮಾನ್ ಮರೀಚಿರ್ಮರುತಾಮಸ್ಮಿ ನಕ್ಷತ್ರಾಣಾಮಹಂ ಶಶಿ ಆದಿತ್ಯಾನಾಮಹಂ ವಿಷ್ಣುರ್ಜ್ಯೋತಿಷಾಂ ರವಿರಂಶುಮಾನ್ ಮರೀಚಿರ್ಮರುತಾಮಸ್ಮಿ ನಕ್ಷತ್ರಾಣಾಮಹಂ ಶಶಿ ಅಹಂ ಆದಿತ್ಯಾನಾಂ
ಅಹಂ ವಿಷ್ಣು ಜ್ಯೋತಿಷಾಂ ರವಿ ಅಂಶುಮಾನ್ ಮರೀಚಿ ಮರುತಾಂ ಅಸ್ಮಿ ನಕ್ಷತ್ರಾಣಾಂ ಅಹಂ ಶಶಿ. ಹಿಂದಿನ ಶ್ಲೋಕದಲ್ಲಿ ಕೇಶು ಕೇಶು ಚ ಭಾವೇಶು ಚಿಂತ್ಯ ಅಸಿ ಅಂತ ಅರ್ಜುನ ಪ್ರಶ್ನೆ ಮಾಡಿದ್ದಾನೆ. ಆಯ್ತಾ? ಯಾವ ಯಾವ ಭಾವೇಶು ಅಂದ್ರೆ ಯಾವ ಯಾವ ಪದಾರ್ಥಗಳಲ್ಲಿ ಏನನ್ನು ಚಿಂತನೆ ಮಾಡಬೇಕು, ನೀನು ಏನಂತ ನಿಯಾಮಕನಾಗಿದ್ದಿ ಅದನ್ನು ತಿಳಿಸಿಕೊಡು ಅಂತ. ಧ್ಯಾನ ಮಾಡಬೇಕು ನಿಜ, ಏನಂತ ಧ್ಯಾನ ಮಾಡೋದು? ಧ್ಯಾನ ಮಾಡಬೇಕಾದ್ರೆ ಏನಾದ್ರೂ ಒಂದು ಕಲ್ಪನೆ ಮಾಡಿಕೊಳ್ಬೇಕಲ್ಲ. ಸುಮ್ಮನೆ ಆಕಾಶದಲ್ಲಿ ಧ್ಯಾನ ಮಾಡೋದಂದ್ರೆ ಆಗೋದಿಲ್ಲ, ಅದಕ್ಕೆ ಏನಾದ್ರೂ ಒಂದು ಬೇಕು. ಅದರಿಂದ ಯಾವ ಯಾವ ಪದಾರ್ಥಗಳಲ್ಲಿ ಏನೇನಾಗಿದ್ದಿ, ಯಾವ ಯಾವ ಪದಾರ್ಥಗಳಲ್ಲಿ ನಿನ್ನನ್ನ ನಾವು ಹ್ಯಾಕ್ ಚಿಂತನೆ ಮಾಡಬೇಕು ಅಂತ ತಿಳಿಸು ಅಂತ ಅರ್ಜುನ ತಾನು ಕೇಳಿದ್ದ. ಯಾವ ಯಾವ ಪದಾರ್ಥಗಳಲ್ಲಿ ನೀನು ನಿಯಾಮಕನಾಗಿದ್ದು ಆಯಾ ಪದಾರ್ಥಗಳಿಗೆ ಸಜಾತೀಯ ಪದಾರ್ಥಗಳಲ್ಲಿ ಉತ್ತಮತ್ವವನ್ನು ತಂದು ಕೊಡ್ತಾ ಇದ್ದಿ, ಶ್ರೇಷ್ಠತ್ವವನ್ನು ತಂದು ಕೊಡ್ತಾ ಇದ್ದಿ. ಆ ಶ್ರೇಷ್ಠತ್ವ ಬರಲಿಕ್ಕೆ ಒಳಗಡೆ ಒಂದು ನಿನ್ನ ವಿಶೇಷವಾದ ವಿಶಿಷ್ಟವಾದ ರೂಪ ಇದೆ, ವಿಭೂತಿ ರೂಪ ಇದೆ. ಆ ರೂಪ ಯಾವುದು ಅದನ್ನು ತಿಳಿಸು ಅಂತ ಹೇಳ್ತಾ ಇದ್ದ. ಅದಕ್ಕೆ ಕೃಷ್ಣ ಹೇಳಿದ, ಎಲ್ಲವನ್ನೂ ಹೇಳಲಿಕ್ಕಾಗೋದಿಲ್ಲಪ್ಪ, ಅನಂತ ಇದ್ದಾವೆ ನನ್ನ ವಿಭೂತಿ ರೂಪಗಳು, ಅದಕ್ಕೆ ಪ್ರಧಾನವಾಗಿ ಯಾವುದು ಬೇಕೋ ಅಷ್ಟನ್ನು ಮಾತ್ರ ನಾನು ಹೇಳುತ್ತೇನೆ ಅಂತ ಹೇಳಿ ಈ ಅಧ್ಯಾಯ ತುಂಬಾ ವಿಶೇಷವಾಗಿ ಅದನ್ನು ವಿಸ್ತಾರವಾಗಿ ಅದನ್ನಿಲ್ಲಿ ತಿಳಿಸ್ಕೊಡ್ತಾ ಇದ್ದಾನೆ. ಅದರಲ್ಲಿ ಮೊದಲನೆಯ ಶ್ಲೋಕವನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಅಹಂ ಆದಿತ್ಯಾನಾಂ ಅಹಂ ಅಂತ ಹೇಳಿದ. ಅಹಂ ಅಂದ್ರೆ ಕೃಷ್ಣ. ಜ್ಯೋತಿಷಾಂ, ಯಾವುದು ಜ್ಯೋತಿಷ ಅಂತ ಹೇಳಿದ್ರೆ ಪ್ರಕಾಶಿಸ್ತಕ್ಕಂಥ ಪದಾರ್ಥಗಳು. ಆಯ್ತಾ? ಆ ಪ್ರಕಾಶಿಸುವ ಪದಾರ್ಥಗಳಲ್ಲಿ ಅಂಶುಮಾನ್, ಆ ಪ್ರಕಾಶಿಸುವ ಪದಾರ್ಥಗಳೆಲ್ಲವೂ ಕೂಡ ಕಿರಣ ಹೊರಗೆ ಬಿಡುತ್ತವೆ ಅಲ್ವಾ? ಆ ಅವುಗಳಲ್ಲಿ ಅಂಶುಮಾನ್ ಅಂದ್ರೆ ಅಂಶು ಅಂದ್ರೆ ಕಿರಣ, ಅದನ್ನ ಹೊರಗಡೆ ಕಿರಣವನ್ನ ಹೊಂದಿರತಕ್ಕಂತಹ ರವಿ, ಸೂರ್ಯನಿಗೆ ನಿಯಾಮಕನಾಗಿ ನಾನು ಏನ್ ಮಾಡ್ತಾ ಇದ್ದೇನೆ? ಇತರ ಎಲ್ಲ ತೇಜಸ್ಸನ್ನ ಪ್ರಕಾಶವನ್ನ ಹೊಂದಿರತಕ್ಕಂತಹ ಪದಾರ್ಥಗಳಿಗಿಂತ ರವಿ ಅಂದ್ರೆ ಸೂರ್ಯನಲ್ಲಿ ಹೆಚ್ಚು ನಾನು ಶ್ರೇಷ್ಠತ್ವವನ್ನು ಸೂರ್ಯನಿಗೆ ತಂದು ಕೊಟ್ಟಿದ್ದೇನೆ. ಆಯ್ತಾ? ಇತರ ತೇಜಸ್ಸುಳ್ಳ ಪದಾರ್ಥಗಳಲ್ಲಿ ಆಧಿಕ್ಯವನ್ನು ನಾನು ಸೂರ್ಯನಿಗೆ ಕೊಡ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಆದಿತ್ಯಾನಾಂ ಅಹಂ. ಆಯ್ತಾ? ಇನ್ನು ದ್ವಾದಶ ಆದಿತ್ಯರ ಮಧ್ಯದಲ್ಲಿ ನಾನು ವಿಷ್ಣು ಅಂತ. ಜ್ಯೋತಿಷಾಂ ಆದಿತ್ಯಾನಾಂ ಜ್ಯೋತಿಷಾಂ ಅಹಂ ಅಂಶುಮಾನ್ ವಿಷ್ಣು. ನಾನು ಅವರ ದ್ವಾದಶ ಆದಿತ್ಯರಲ್ಲಿ ನಾವು ವಿಷ್ಣು ಅಂತಲೂ ಒಬ್ಬ ಆದಿತ್ಯನನ್ನ ನಾವು ಕಾಣ್ತೇವೆ. ತರ್ಪಣಾದಿಗಳನ್ನು ಕೊಡುವಾಗ ಮಾಧ್ಯಾಹ್ನಿಕೆಯಲ್ಲಿ ತರ್ಪಣವನ್ನು ಕೊಡುತ್ತೇವಲ್ಲ, ಅದರಲ್ಲಿ ದ್ವಾದಶ ಆದಿತ್ಯರಲ್ಲಿ ವಿಷ್ಣುವು ಕೂಡ ಒಬ್ಬ ಬರ್ತಾನೆ. ಹಾಗಾಗಿ ನಾನು ವಿಷ್ಣು ಎಂಬ ಹೆಸರಿನಿಂದ ದ್ವಾದಶ ಆದಿತ್ಯರಲ್ಲಿ ನಾನಿದ್ದೇನೆ ಅಂತ ಕೃಷ್ಣ ಅದನ್ನು ಸೂಚನೆ ಮಾಡಿದ. ಆ ದ್ವಾದಶ ಆದಿತ್ಯರ ಮಧ್ಯದಲ್ಲಿ ವಿಷ್ಣು ಎಂಬ ರೂಪವುಳ್ಳವನಾಗಿ ನಾನಿರುತ್ತೇನೆ. ಇದು ನನ್ನ ಸಾಕ್ಷಾತ್ ರೂಪ. ಎರಡು ರೀತಿಯಾಗಿದೆ ಭಗವಂತನ ವಿಭೂತಿ ರೂಪಗಳು ಲೋಕದಲ್ಲಿ. ಒಂದು, ಸಾಕ್ಷಾತ್ತಾಗಿ ತನ್ನ ಯೋಗವನ್ನ ಸಾಮರ್ಥ್ಯವನ್ನ ತೋರಿಸ್ತಾ ಇರ್ತಾನೆ. ಇನ್ನು ಮತ್ತೊಬ್ಬರ ಮೂಲಕ ತನ್ನ ವಿಭೂತಿ ರೂಪವನ್ನು ತೋರಿಸ್ತಾ ಇರ್ತಾನೆ. ಒಂದು ಸಾಕ್ಷಾತ್ ಅಥವಾ ಪರಂಪರೆಯ ಎರಡು ರೀತಿಯಲ್ಲಿಯೂ ಕೂಡ ಇಟ್ಕೊಳ್ಬೇಕು ಅಂತ ಅದರ ಅಭಿಪ್ರಾಯ ಇದೆ. ಈ ಅಂಶುಮಾನ್, ಅಂಶುಮಾನ್ ಅಂದ್ರೆ ಕಿರಣ ಉಳ್ಳವ ಅಂತ ಅರ್ಥ. ಅದೇ ಅಂಶುಮಾನ್ ರವಿಹಿ, ರವಿಯ ಶಬ್ದ ಬೇರೆ ಇದೆ, ಆದ್ದರಿಂದ ಅಂಶುಮಾನ್ ಕಿರಣ ಉಳ್ಳಂತಹ ರವಿ ಅಂತ ಅರ್ಥ. ರವಿರಂಶುಮಾನ್, ರವಿರಂಶುಮಾನ್ ಒಂದೇ ಪದ ಅಲ್ಲ, ಅದು ಅಂಶುಮಾನ್ ರವಿಹಿ ಹಿಂದೆ ಮುಂದೆ ಮಾಡ್ಕೊಳ್ಬೇಕು. ಅದು ವಿಶೇಷಣ ವಿಶೇಷ ಭಾವ ಇದೆ ಅದಕ್ಕೆ. ರವಿ ಅನ್ನೋದಕ್ಕೆ ವಿಶೇಷಣ ಅದು. ಆಯ್ತಾ? ಸುಂದರ ರಾಮ, ಸುಂದರ ರಾಮ ಅಂತ ಹೇಳುತ್ತೆ. ಸುಂದರನಾದ ರಾಮ. ಹಾಗೆ ಕಿರಣವನ್ನ ಹೊಂದಿ ಅಲ್ಲಿ ಅಂಶುಮಾನ್ ಮತು ಪ್ರತ್ಯಯ ಬಂದಿದೆ. ತದಸ್ಯಾಸ್ತ್ಯಸ್ಮಿನ್ನಿತಿ ಮತುಪು. ಹಾಗಾಗಿ ಕಿರಣವನ್ನ ಉಳ್ಳಂತಹ ರವಿ ಆ ಆದಿತ್ಯರು ಅಂತ ಅರ್ಥ. ದ್ವಾದಶ ಆದಿತ್ಯರು, ಅವರ ಮಧ್ಯದಲ್ಲಿ ವಿಷ್ಣು ಎಂಬ ಹೆಸರಿನಿಂದ ನಾನಿದ್ದೇನೆ ಅಂತ ಕೃಷ್ಣ ಸ್ಪಷ್ಟಪಡಿಸಿದ. ಅಹಂ ಜ್ಯೋತಿಷಾಂ ಅಂಶುಮಾನ್ ರವಿಹಿ. ಜ್ಯೋತಿಷಾಂ ಅಂದ್ರೆ ಯಾವ ಯಾವ ಪ್ರಕಾಶಿಸುವ ಪದಾರ್ಥಗಳಿದೆಯೋ ಆ ಪದಾರ್ಥಗಳಲ್ಲಿ ಅಲ್ವಾ, ಎಲ್ಲ ಜ್ಯೋತಿರ್ಮಯವಾದ ಎಲ್ಲ ಪದಾರ್ಥಗಳು ಕೂಡ ಕಿರಣವನ್ನು ಹೊರಗಡೆ ಬಿಡ್ತವೆ ಅಲ್ವಾ. ನಾವು ಸಣ್ಣ ದೀಪ ಹಚ್ತೇವೆ, ಅದರಿಂದಲೂ ಒಂದಿಷ್ಟು ಕಿರಣಗಳು, ಬೆಳಕಿನ ಕಿರಣಗಳು ಹೊರಗೆ ಬರ್ತಾವೋ ಇಲ್ವೋ? ಸೂರ್ಯನ ಪ್ರಕಾಶಕ್ಕೂ ಒಂದು ನಾವು ಮನೆಯಲ್ಲಿ ಹಚ್ಚೋ ನೀಲಾಂಜನಕ್ಕೂ ವ್ಯತ್ಯಾಸ ಇಲ್ವಾ?
ಇವುಗಳಿಗಿಂತ ಹೆಚ್ಚು ಕಿರಣಗಳನ್ನು ನಾವು ಸೂರ್ಯನಲ್ಲಿ ಕಾಣ್ತೇವೆ. ಯಾಕೆ ಅಂದ್ರೆ ಆ ಆದಿತ್ಯರ ಮಧ್ಯದಲ್ಲಿ ನಾನು ವಿಷ್ಣುವಾಗಿ ಉಳಿದ ಎಲ್ಲ ಪ್ರಕಾಶಿಸುವ ಪದಾರ್ಥಗಳಿಗಿಂತಲೂ ಹೆಚ್ಚು ಕಿರಣವನ್ನ, ನಾನು ಹೆಚ್ಚು ಶ್ರೇಷ್ಠತೆಯನ್ನ ಸೂರ್ಯನಿಗೆ ತಂದುಕೊಟ್ಟಿದ್ದೇನೆ, ರವಿಗೆ ತಂದುಕೊಟ್ಟಿದ್ದೇನೆ. ಜ್ಯೋತಿಷಾಂ ಯಾವ ವಿಭಕ್ತಿ ಯಾವ ವಚನ ವ್ಯತ್ಯಾಸ ಇದೆ ಅಲ್ವಾ? ಹಾಗೆ ಹೇಳ್ಬೋದು, ಏನ್ ತೊಂದರೆ ಇಲ್ಲ. ಆದಿತ್ಯಾನ ಅಹಂ ಜ್ಯೋತಿಷಾಂ ಅಂಶುಮಾನ್ ರವಿಹಿ. ಆಯ್ತಾ? ಅಲ್ಲಿ ಹೇಗೆ ಅನ್ವಯವನ್ನು ಮಾಡುತ್ತೀರಿ ನೀವು? ಹೀಗೆ ಅನ್ವಯವನ್ನು ಮಾಡ್ಕೊಳ್ಳಿ. ಆಯ್ತಾ? ಆದಿತ್ಯಾನಾಂ ಅಹಂ ವಿಷ್ಣು ಜ್ಯೋತಿಷಾಂ ಜ್ಯೋತಿಷಾಂ ಅಂಶುಮಾನ್ ಆದಿತ್ಯಾನಾಂ. ಆಯ್ತಾ? ಜ್ಯೋತಿಷಾಂ ಆದಿತ್ಯಾನಾಂ. ಆಯ್ತಾ? ದ್ವಾದಶ ಆದಿತ್ಯರಿದ್ದಾರೆ. ಆಯ್ತಾ? ಆ ದ್ವಾದಶ ಆದಿತ್ಯರ ಮಧ್ಯದಲ್ಲಿ ರವಿಹಿ ವಿಷ್ಣು, ಅಹಂ ವಿಷ್ಣು. ಆ ದ್ವಾದಶ ಆದಿತ್ಯರ ಮಧ್ಯದಲ್ಲಿ ನಾನು ವಿಷ್ಣುವಾಗಿದ್ದೇನೆ ಅಂತ ಹೇಳಿದ ಅಲ್ವಾ? ಸರಿ. ಆಮೇಲೆ ಮರೀಚಿರ್ಮರುತಾಮಸ್ಮಿ ಅಹಂ. ಇನ್ನೊಂದು ಅರ್ಥ ಬರೀತಾರೆ, ಅದನ್ನೆಲ್ಲ ವಿವೃತ್ತಿಯನ್ನು ನೋಡುವಾಗ ಹೇಳುವಾಗ ನೋಡೋಣಂತೆ. ಆಯ್ತಾ? ಇನ್ನೊಂದು ಇದಕ್ಕೆ ಮೂಲ ಅರ್ಥ, ಒಂದು ಸಾಧಾರಣವಾಗಿ ಅರ್ಥ ತಿಳ್ಕೊಳ್ಳೋದು. ಅಹಂ ಮರುತಾಂ. ಎಷ್ಟು ಜನ ಮರುತ್ತುಗಳು? 49 ಜನ ಮರುತ್ತುಗಳು ಅಲ್ವಾ? ಆ 49 ಜನ ಮರುದೇವತೆಗಳಲ್ಲಿ ಮರೀಚಿಹಿ. ಆ 49 ಜನರಲ್ಲಿ ಮರೀಚಿ ಎಂಬ ವಾಯು ಅವ ಅತ್ಯಂತ ಶ್ರೇಷ್ಠನಾಗಿದ್ದಾನೆ. ಆ ಮರೀಚಿಗೆ ನಿಯಾಮಕವಾದ ಸಜಾತೀಯರಾದ ಇತರ ಮರುತ್ತುಗಳಲ್ಲಿ ಈತನಿಗೆ ನಾನು ವಿಶೇಷವಾಗಿರತಕ್ಕಂತಹ ಆಧಿಕ್ಯವನ್ನ ನಾನು ಕೊಡ್ತಾ ಇದ್ದೇನೆ. ಯಾಕೆಂದ್ರೆ ಇವನಲ್ಲಿ ಮರೀಚಿ ನಾಮಕನಾಗಿ ನಾನಿದ್ದೇನೆ. ಮರೀಚಿಯಲ್ಲಿ ಮರೀಚಿ ನಾಮಕನಾಗಿ ನಾನಿದ್ದೇನೆ. ಆದ್ದರಿಂದ 49 ಜನ ಮರುತ್ತುಗಳಲ್ಲಿ ಮರೀಚಿ ಎಂಬ ಮರುತ್ತು ಅವಶ್ರೇಷ್ಠ. ಯಾಕೆ ಅಂದ್ರೆ ಉಳಿದವರಿಗಿಂತ ಹೆಚ್ಚು ಸನ್ನಿಧಾನ ಮರೀಚಿ ಎನ್ನುವ ವಾಯುವಿನಲ್ಲಿದೆ. ಆಯ್ತಾ? ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯಾದ ವಿಶೇಷವಾದ ರೂಪಗಳನ್ನ ಭಗವಂತ ಇಟ್ಟಿದ್ದಾನೆ. ಇನ್ನು ನಕ್ಷತ್ರಗಳು, ಚಂದ್ರನು ಒಂದು ನಕ್ಷತ್ರನೇ, ಅವನು ಮಹಾನಕ್ಷತ್ರ. ನಕ್ಷತ್ರಾಣಾಮಹಂ ಶಶಿ. ಎಲ್ಲ ನಕ್ಷತ್ರಗಳಲ್ಲಿ ನಾನು ಚಂದ್ರನಾಗಿದ್ದೇನೆ ಅಂತ ಹೇಳಿದ. ಅಂದ್ರೆ ಚಂದ್ರನಲ್ಲಿ ಉಳಿದ ನಕ್ಷತ್ರಗಳು ಮಿನುಗುತ್ತವೆ, ಆದ್ರೆ ಉಳಿದ ನಕ್ಷತ್ರಗಳ ಪ್ರಕಾಶಕ್ಕೂ ಚಂದ್ರನ ಪ್ರಕಾಶಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಹಾಗಾಗಿ ಅವೆಲ್ಲ ಸಜಾತಿಯವು. ಎಲ್ಲ ನಕ್ಷತ್ರಗಳು ಎಲ್ಲ ಸಜಾತಿಯರವರೆಲ್ಲರೂ ಕೂಡ, ಎಲ್ಲ ನಕ್ಷತ್ರಗಳು. ಆ ಎಲ್ಲ ನಕ್ಷತ್ರಗಳ ಮಧ್ಯದಲ್ಲಿ ಶಶಿ, ನಾನು ಚಂದ್ರನಾಗಿದ್ದೇನೆ ಅಂತ ಹೇಳಿದ. ಶಶಿ ನಡೆಸೋದು ಹೇಗೆ? ನಕಾರಾಂತ ಪುಲ್ಲಿಂಗ ಶಶಿನ್ ಶಬ್ದ ಶಶಿ ಶಶಿನೌ ಶಶಿನಃ. ಶಶಿ ಅದು ಇಲ್ಲಪ್ಪ, ಯಾಕೆ ನಪುಂಸಕಲಿಂಗ ಯಾಕಾಗತ್ತೆ? ಶಶಿ ಶಶಿನೌ ಶಶಿನಃ ನಕಾರಾಂತಹ ಪುಲ್ಲಿಂಗ ಶಶಿನ್ ಶಬ್ದ. ಆಯ್ತಾ? ಸರಿ, ಶಶಿ ಶಶಿನೌ ಶಶಿನಃ ಅಂತ ರೂಪ ಆಗತ್ತೆ. ಸರಿನಾ? ಎಲ್ಲ ನಕ್ಷತ್ರಗಳ ಮಧ್ಯದಲ್ಲಿ ನಕ್ಷತ್ರಗಳು ಏನ್ ಮಾಡುತ್ತವೆ? ಸಹಜವಾಗಿ ನಕ್ಷತ್ರಗಳನ್ನು ನೋಡಿದ್ರೆ ನಮಗೆ ಆನಂದ ಆಗುತ್ತೆ, ಹೆಚ್ಚಿನ ಆನಂದ ಆಗತ್ತೆ ಚಂದ್ರನನ್ನು ನೋಡಿದಾಗ ಅಲ್ವಾ? ಇತರರಿಗೆ ಹೆಚ್ಚಿನ ಆನಂದವನ್ನ ತಂದು ಕೊಡುವ ಶಕ್ತಿ ಇತರ ನಕ್ಷತ್ರಗಳಿಗಿಂತಲೂ ಸಜಾತೀಯನಾದ ಚಂದ್ರನಲ್ಲಿ ಅದನ್ನ ಹೆಚ್ಚು ನಾನು ಬಿಡ್ತಾ ಇದ್ದೇನೆ, ಹೆಚ್ಚು ಪ್ರಕಾಶಗೊಳ್ಳುವಂತೆ ನಾನು ಮಾಡಿದ್ದೇನೆ. ಆಯ್ತಾ? ಆ ಶಶಿ ಎಂಬ ಹೆಸರಿನಲ್ಲಿ ಹೆಸರುಳ್ಳವನಾಗಿ ನಾನು ಚಂದ್ರನಲ್ಲಿ ಅಸ್ಮಿ ಇದ್ದೇನೆ ಅರ್ಥ. ಹೀಗೆ ಕೆಲವೊಂದನ್ನ ಕೃಷ್ಣ ಪರಮಾತ್ಮ ಮೊದಲನೇ ಶ್ಲೋಕದಲ್ಲಿ ತಾನು ಉಲ್ಲೇಖವನ್ನು ಮಾಡಿದ. ಸರಿ ಹೋಯ್ತಾ? ಇನ್ನೇನೋ ಬದಲಿಯವರೇನೋ ಪ್ರಶ್ನೆ ಉಂಟಾ? ಮನಸ್ಸಿನಲ್ಲಿ ಏನೋ ಕೊರಿತಾ ಇದೆ ವಿಷಯ, ಏನ್ ಹೇಳ್ರಿ? ಏನಿಲ್ವಾ? ಹಾ 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 ಅದೇ 49 ಜನ ಮರುತ್ತುಗಳಲ್ಲಿ ಇವನು ಒಬ್ಬ. ಆ ಮರುತ್ತುಗಳಲ್ಲಿ ಕಕ್ಷೆ ನೋಡ್ಬೇಕು. ಆಯ್ತಾ? ಹಾ ಹಾ
ಹ್ಮ್ ಈಗ ಪ್ರಮಾಣವಾಗಿ 9 ಕಕ್ಷೆಯೊಬ್ಬರು ಬರ್ತಾರೆ ಋತುಗಳಲ್ಲಿ. ಆ ಮರುತ್ತುಗಳಲ್ಲಿ ಒಬ್ಬ ಆ ಕಕ್ಷೆಯಲ್ಲಿ ಬರ್ತಾನೆ. ಇಲ್ಲಿ ಮರೀಚಿ ಅಂತಂದ್ರೆ ಯಾರು ಅವರೇ ನೋಡೋಣ, ವಿಚಾರ ಮಾಡೋಣ. ಆಯ್ತಾ. ಈ ಮರೀಚಿ ಎನ್ನುವ ವಾಯು ಅವರಲ್ಲೇ ಕಕ್ಷೆ ತಾರತಮ್ಯ ಸಿಗೋದು ಬಹಳ ಕಷ್ಟ. 49 ಜನ ಮರುತ್ತುಗಳ ಕಕ್ಷೆ ಸಿಗತ್ತೆ, ಅವರಲ್ಲೇ 49 ಜನರಲ್ಲಿ ಕಕ್ಷೆ ಸಿಗೋದು ಕಷ್ಟ. ಅವರಲ್ಲಿ ಯಾರು ಶ್ರೇಷ್ಠ? ಬರೀ ಅಲ್ಲ, ಎಲ್ಲ ಅಷ್ಟೂ ಜನರ ತಾರತಮ್ಯ ಇದೆಯಾ? ಇಲ್ಲ. ನೋಡೋಣ, ಇದಕ್ಕೆ ಎರಡಕ್ಕೂ ಟ್ಯಾಲಿ ಮಾಡಿ ನೋಡೋಣ ಅಂತೆ. ನಿಮ್ ಗಮನಕ್ಕೆ ಬಂದ್ರೆ ಒಂಚೂರು ಗಮನಿಸ್ರಿ. ಸರಿ, ಇಷ್ಟು ಮೂಲಕ್ಕೆ ಅರ್ಥ ತಿಳ್ಕೊಂಡು ವಿವೃತಿ ನೋಡ್ತಾ ಹೋಗೋಣ ಇವಾಗ. ವಿವಿಧಂ ಹಿ ಭಗವತಃ ವಿಭೂತಿ ರೂಪಂ ಪ್ರತ್ಯಕ್ಷಂ ತಿರೋಹಿತಂಚ ಅಲ್ವಾ? ಎರಡು ರೀತಿಯಾಗಿರ್ತಕ್ಕಂತಹ ವಿಭೂತಿ ರೂಪ ಇದೆ. ಆಯ್ತಾ? ವಿಭೂತಿಯನ್ನು ತಿಳಿಸು ಅಂತ ಭಗವಂತ ಹೇಳಿತ್ತು, ಅರ್ಜುನ ಕೇಳಿತ್ತು. ಆಯ್ತು, ತಿಳಿಸ್ತೇನಪ್ಪಾ ಅಂತ ಹೇಳಿ ಎರಡು ರೀತಿಯಾಗಿರ್ತಕ್ಕಂತಹ ವಿಭೂತಿ ರೂಪ ಇದೆ. ಒಂದು ಪ್ರತ್ಯಕ್ಷ, ಮತ್ತೊಂದು ತಿರೋಹಿತ ಅಂತ. ತಿರೋಹಿತ ಅಂದ್ರೆ ಏನು? ರಹಸ್ಯ, ಗುಪ್ತವಾಗಿರುತ್ತೆ. ನಮ್ಮ ಒಳಗೊಂದು ವಿಭೂತಿ ರೂಪ ಇದ್ರೆ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಲೋಕಕ್ಕೆ ನಾವು ಕಾಣಿಸ್ತೇವೆ. ನಮ್ಮ ಒಳಗಿರುವ ವಿಭೂತಿ ರೂಪ ಭಗವಂತನದ್ದು ಕಾಣಿಸೋದು. ಆದ್ರೆ ಕೆಲವೊಂದು ಪ್ರತ್ಯಕ್ಷವಾಗಿ ಲೋಕಕ್ಕೆ ಕಾಣಿಸ್ತಾ ಇರುತ್ತೆ. ಅದರಿಂದ ಪ್ರತ್ಯಕ್ಷ ಮತ್ತು ತಿರೋಹಿತ. ತಿರೋಹಿತ ಅಂದ್ರೆ ಗುಪ್ತ ಅಂತ ಅರ್ಥ. ಗುಪ್ತವಾಗಿ ಕೆಲವೊಂದು ವಿಭೂತಿ ರೂಪಗಳಿದ್ದಾವೆ. ತತ್ರ ಪ್ರತ್ಯಕ್ಷವಾದದ್ದು ಯಾವುದು? ವಿಷ್ಣು, ಕಪಿಲ, ವ್ಯಾಸ, ವಾಸುದೇವ, ರಾಮಾದಿ ರೂಪಂ. ಅವರೇ ಸ್ಪಷ್ಟವಾಗಿ ಕೊಟ್ಬಿಟ್ರು. ಆಯ್ತಾ? ಭಗವಂತನ ವಿಭೂತಿ ರೂಪಗಳು ಇವೆಲ್ಲವೂ ಕೂಡ. ಆಯ್ತಾ? ತಿರೋಹಿತಂತು ಪದಾರ್ಥೇಶು ಅನ್ಯತಃ ಉತ್ಕರ್ಷ ಪ್ರದತ್ವೇನ ಸನ್ನಿಹಿತಂ. ಅರ್ಥ ಆಯ್ತಾ? ಪ್ರಾಯ ಅನ್ಯತಃ ಉತ್ಕರ್ಷ ಪ್ರದತ್ವೇನ. ಏನ ಪದಕ್ಕರ್ಥ? ಬೇರೆ ರೀತಿಯಲ್ಲಿ ಸ್ವಲ್ಪ ನೋಡಿ. ಅನ್ಯತಃ, ಅನ್ಯಸ್ಮಾದಿತಿ ಅನ್ಯತಃ, ಬೇರೆ ಕಡೆ ಬಂದಿದ್ದಲ್ಲ, ಬೇರೆ ಪದಾರ್ಥಗಳಿಗಿಂತ ವಿಶೇಷತ್ವವನ್ನು ತಂದು ಕೊಡುವ ಅಂತ ಅರ್ಥ ಅಲ್ವಾ? ಅದಕ್ಕೆ ಕೇಳಿದ ಎಷ್ಟು ಸುಲಭವಾಗಿದೆ ಅಂತ. ಅನ್ಯತಃ, ಸಜಾತೀಯವಾದ ಇತರ ಪದಾರ್ಥಗಳಿಗಿಂತ ಉತ್ಕರ್ಷ ಪ್ರದತ್ವೇನ ಸನ್ನಿಹಿತಂ. ಉತ್ಕರ್ಷವನ್ನ ಕೊಡುವುದರ ಮೂಲಕ ಅಲ್ಲಿ ಸನ್ನಿಹಿತವಾದ ರೂಪಗಳು, ಅದು ತಿರೋಹಿತವಾದ ರೂಪಗಳು, ಅದು ಗುಪ್ತವಾದ ರೂಪ. ಅಷ್ಟೇ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು ಅಲ್ವಾ? ಇಲ್ಲ, ನಾನು ಪದಕ್ಕೆ ಅರ್ಥ ಗೊತ್ತಾಗ್ತಾ ಇದೆ, ವ್ಯಾಖ್ಯಾನಕ್ಕೆ. ಆಯ್ತಾ? ವಾಕ್ಯಗಳಿಗೆ ಅರ್ಥ ಆಗ್ಬೇಕು. ಆಯ್ತಾ? ವಾಕ್ಯ ಓದಿದ್ರೆ ನಮಗೆ ಅರ್ಥ ಆಗ್ಬೇಕಲ್ವಾ? ಅದನ್ನ ಅಭ್ಯಾಸ ಮಾಡ್ಕೊಳ್ಬೇಕು ನಾವು. ಪದಾರ್ಥೇಶು ಅದಕ್ಕೆ ಬಿಡಿಸಿ ಓದ್ಬೇಕು. ಅನ್ಯತಃ, ಅನ್ಯಸ್ಮಾತ್ ಪದಾರ್ಥಾತ್ ಉತ್ಕರ್ಷ ಪ್ರದತ್ವೇನ ಸನ್ನಿಹಿತಂ. ಬೇರೆ ಪದಾರ್ಥಕ್ಕಿಂತ ಈ ಪದಾರ್ಥ ಅದು ಉತ್ಕೃಷ್ಟವಾಗಿದೆ. ಈ ಪದಾರ್ಥದಲ್ಲಿ ಉತ್ಕೃಷ್ಟತ್ವವನ್ನು ತಂದು ಕೊಡುವ ರೂಪ ಹೊಂದಿದೆ ಒಳಗಡೆ. ಸನ್ನಿಹಿತವಾದ ರೂಪ. ಅದೇನದು? ತಿರೋಹಿತವಾದ ರೂಪ. ಪಂಚಮ್ಯರ್ಥೆ ತಸಿಹಿ. ಆಯ್ತಾ? ತಿರೋಹಿತವಾದ ರೂಪ ಅಂತ ಕರೀತಾರೆ. ಈಗ ಕೃಷ್ಣ ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ದ್ವಿವಿಧ ವಿಭೂತಿ ರೂಪಾಣಿ ಸಂಕಲಯ್ಯ ಆಹಾ. ಕೃಷ್ಣ ಏನ್ ಮಾಡ್ತಾ ಇದ್ದಾನೆ? ಎರಡೂ ವಿಧವಾದ ರೂಪಗಳು, ವಿಭೂತಿ ರೂಪಗಳು. ಎರಡು ವಿಧವಾದ ರೂಪ ಅಂದ್ರೆ ಪ್ರತ್ಯಕ್ಷ ಮತ್ತು ತಿರೋಹಿತವಾಗಿರತಕ್ಕಂತಹ ಎರಡು ವಿಧವಾದ ರೂಪಗಳನ್ನು ಕೂಡ ಸಂಕಲಯ್ಯ ಅಂದ್ರೆ ಒಟ್ಟುಗೂಡಿಸಿ ಅದನ್ನ ಈ ಕೃಷ್ಣ ತಿಳಿಸ್ಕೊಡ್ತಾ ಇದ್ದಾನೆ. ಸರಿನಾ? ಆದಿತ್ಯಾನಾಂ ಎಂಬುದಾಗಿ. ಸಂಕಲಯ್ಯ ಅಂತ ಹೇಳಿದ್ರೆ ಲೆಪ್ರತ್ಯಯ ಧಾತು ಯಾವುದು? ಕಲ ಸಂಕಲನೆ. ಆ ಧಾತುವಿನ ಲೆಪ್ರತ್ಯಯಾಂತವಾದ ಅವ್ಯಯ. ಆಯ್ತಾ? ಸಂಕಲನ ಅಲ್ವಾ? ಸಂಕಲನ ಅಂದ್ರೆ ಏನ್ ಅರ್ಥ? ಅಲ್ವಾ? ಸಂಕಲನ, ವ್ಯವಕಲನ ಶಬ್ದಗಳೇ ಜ್ಞಾಪಕ ಇಲ್ಲ ನಮಗೆ. ಸ್ಕೂಲಲ್ಲಿ ಕಲ್ತಿದ್ದೆ ಸಂಕಲನ.
ಈಗ ಅವ್ರಿಗೂ ಗೊತ್ತಿರಲ್ಲ ಇವಾಗ. ಹಾ, ಸಂಕಲನ ವ್ಯವಕಲನ, ಗುಣಾಕಾರ ಭಾಗಾಕಾರ. ಹಾಗೆ ಹಾಗೆ ನಾವು ಕನ್ನಡ ಮೀಡಿಯಮೇ ಓದಿದ್ದು, ಅದರಿಂದ ನೀವು ಜ್ಞಾಪಕ ಇದೆ. ಹಾಗೆ ಕಲ ಸಂಕಲನೆ ಅಂತ ಧಾತು. ಆಯ್ತಾ? ಸಂಕಲಯ್ಯ ಆಹ ಆದಿತ್ಯಾನಾಮಿತಿ. ಆಯ್ತಾ? ಮುಂದಕ್ಕೆ ಹೋಗೋಣವಾ? ತುಂಬಾ ಸರಳವಾಗಿ ಬರೀತಾರೆ. ದ್ವಾದಶ ಆದಿತ್ಯಾನಾಂ ಮಧ್ಯೆ ಅಹಂ ವಿಷ್ಣುರಶ್ಮಿ ಅಲ್ವಾ? ಎಲ್ಲ ದ್ವಾದಶ ಆದಿತ್ಯರ ಮಧ್ಯದಲ್ಲಿ ನಾನು ವಿಷ್ಣು ಆಗಿದ್ದೇನೆ. ನನಗೆ ವಿಷ್ಣು ಅಂತ ಹೆಸರು. ರಾಯರು ಇಡೀ ಈ ಅಧ್ಯಾಯ ತುಂಬಾ ತಮ್ಮ ವ್ಯಾಕರಣ ಜ್ಞಾನ ಎಷ್ಟಿದೆ ಅನ್ನೋದನ್ನು ತೋರಿಸ್ಕೊಟ್ರು. ರಾಯರಿ ವ್ಯಾಕರಣ ಅಂದ್ರೆ ಬಹಳ ಪ್ರಿಯ. ಹಾಗಾಗಿ ಎಲ್ಲೇ ಇಂಥ ಶಬ್ದ ನಿಷ್ಪತ್ತಿಗಳನ್ನ ಬರುವಂತ ಸಂದರ್ಭಗಳಿದ್ರೆ ಚೆನ್ನಾಗಿ ಮಾಡಿ ತೋರಿಸ್ತಾರೆ. ಆದಿತ್ಯಾನಾಂ ಅಹಂ ವಿಷ್ಣು ಅಂತ ಹೇಳಿದ. ಭಗವಂತನಿಗೆ ವಿಷ್ಣು ಅಂತ ಯಾಕೆ ಹೆಸರು ಬಂತು? ಶ್ರೀಮದಾಚಾರ್ಯರು ಭಾಷ್ಯದಲ್ಲಿ ಬರೀತಾರೆ. 2 ಕಾರಣ ಕೊಡ್ತಾರೆ ಶ್ರೀಮದಾಚಾರ್ಯರು. ಆಯ್ತಾ? ಭಗವಂತನಿಗೆ ವಿಷ್ಣು ಅಂತ ಹೆಸರು ಯಾಕೆ ಅಂದ್ರೆ ಅವನು ಸರ್ವವ್ಯಾಪಿತ್ವ ಪ್ರವೇಶಿತ್ವಾದೇಹೇ. ಭಗವಂತ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ಹೌದಾ? ಎಲ್ಲಾ ಕಡೆ ವ್ಯಾಪ್ತನಾಗಿದ್ದಾನೆ, ಎಲ್ಲರ ಒಳಗೂ ತಾನು ಪ್ರವೇಶವನ್ನ ಮಾಡಿದ್ದಾನೆ. ಆದ್ದರಿಂದ ಭಗವಂತನಿಗೆ ವಿಷ್ಣು ಅಂತ ಹೆಸರು. ಆಯ್ತಾ? 2 ಧಾತು ಇದೆಯಲ್ವಾ? ವಿಶಿಲ್ರ್ ವ್ಯಾಪ್ತವು ಅಂತ ಒಂದು ಧಾತು, ವಿಷ ಪ್ರವೇಶನೆ ಅಂತ ಮತ್ತೊಂದು ಧಾತು. ಆ 2 ಧಾತುವಿನಿಂದ 2 ಧಾತುವಿನ ಅರ್ಥವನ್ನು ಕೂಡ ವಿಷ್ಣು ಶಬ್ದಕ್ಕೆ ನಾವು ಅರ್ಥವನ್ನ ಹೇಳ್ಬೋದು. ವಿಶಿಲ್ರ್ ವ್ಯಾಪ್ತವು ಅಂತ ಧಾತುವನ್ನು ಇಟ್ಕೊಂಡ್ರೆ ವಿಷ್ಣು ಅಂತ ಹೇಳಿದ್ರೆ, ವಿಶಿಲ್ರ್ ವ್ಯಾಪ್ತವು ಅಂತ ಹೇಳಿದ್ರೆ ವಿಷ್ಣು ಅಂದ್ರೆ ಸರ್ವತ್ರ ವ್ಯಾಪ್ತನಾದವ ಅಂತ ಅರ್ಥ. ವಿಷ ಪ್ರವೇಶನೆ ಅಂತ ಮತ್ತೊಂದು ಧಾತು ಇದೆ. ಆ ಧಾತುವಿನ ಪ್ರಕಾರ ಇಟ್ಟುಕೊಂಡ್ರೆ ಎಲ್ಲರ ಒಳಗೂ ತಾನು ಪ್ರವೇಶವನ್ನು ಮಾಡಿದ್ದಾನೆ ಅಂತ ಅರ್ಥ. ಆಯ್ತಾ? ಹೀಗೆ ಅದಕ್ಕೆ ಮೋಕ್ಷ ಧರ್ಮದ ಒಂದು ಮಾತನ್ನ ಶ್ರೀಮದಾಚಾರ್ಯಲ್ಲಿ ಉಲ್ಲೇಖ ಮಾಡುವಾಗ ಭಾಷ್ಯದಲ್ಲಿ ಗತಿಶ್ಚ ಸರ್ವಭೂತಾನಾಂ ಪ್ರಜಾನಾಂಚಾಪಿ ಭಾರತ ವ್ಯಾಪ್ತೌ ಮೇ ರೋದಸಿ ಪಾರ್ಥ ಕಾಂತಿಶ್ಚಾಭ್ಯಧಿಕಾ ಮಮ ಅಧಿಭೂತ ನಿವಿಷ್ಟಶ್ಚ ತದಿಚ್ಛುಶ್ಚಾಸ್ಮಿ ಭಾರತ ಕ್ರಮಣಾಚ್ಚಾಪ್ಯಹಂ ಪಾರ್ಥ ವಿಷ್ಣುರಿತ್ಯಭಿಸಂಹಿತಃ. ಹೇ ಪಾರ್ಥ, ನಾನು ವಿಷ್ಣು ಅಂತ ಕರೆಸ್ಕೊಂಡಿದ್ದೇನೆ. ಏನಪ್ಪಾ ಅದಕ್ಕೆ ಕಾರಣ ಅಂತ ಹೇಳಿದ್ರೆ, ನೋಡಿ 2 ಕಾರಣ ಇದೆ ಅಂತ ಹೇಳ್ತಾರೆ. ಎಲ್ಲ ಪ್ರಪಂಚದ ಸಕಲ ಚೇತನರ ಮತ್ತೆ ಪಂಚಭೂತಗಳ ಪ್ರವೃತ್ತಿಗೆ ಅದು ನಾನೇ ಕಾರಣನಾಗಿದ್ದೇನೆ. ಪಂಚಭೂತಗಳ ಪ್ರವೃತ್ತಿಗೆ ಮತ್ತು ಎಲ್ಲ ಚೇತನರ ಪ್ರವೃತ್ತಿಗೆ ಅದು ನಾನು ಮೂಲ ಕಾರಣನಾಗಿದ್ದೇನೆ, ಪ್ರವೃತ್ತಿ ಆಗಿದ್ದೇನೆ. ಅಷ್ಟೇ ಅಲ್ಲ, ಇಡೀ ಸಮಗ್ರ ಭೂಮಿ ಆಕಾಶ ಪ್ರತಿಯೊಂದು ಕೂಡ ನನ್ನಿಂದ ವ್ಯಾಪಿಸಲ್ಪಟ್ಟಿದೆ. ಅಂದ್ರೇನು? ವಿಶಿಲ್ರ ವ್ಯಾಪ್ತವು, ಎಲ್ಲರ ಪ್ರವೃತ್ತಿಗೆ ನಾನು ಕಾರಣ. ಆಯ್ತಾ? ಅಂದ್ರೆ ಏನರ್ಥ? ನಾನು ಅವರ ಒಳಗೆ ಒಳಗಡೆ ಪ್ರವೇಶ ಮಾಡಿತಾನೆ ನಮ್ಮ ಪ್ರವೃತ್ತಿಗೆ ಅವನು ಕಾರಣನಾಗಬೇಕು. ಆದ್ರಿಂದ ವಿಷ ಪ್ರವೇಶನೆ ಧಾತು ಬಂತು. ವಿಶಿಲ್ರ ವ್ಯಾಪ್ತವು, ಎಲ್ಲ ಸಮಗ್ರ ಭೂಮಿ ಆಕಾಶ ಎಲ್ಲವನ್ನೂ ಕೂಡ ನಾನು ವ್ಯಾಪಿಸಿಕೊಂಡಿದ್ದೇನೆ. ವ್ಯಾಪ್ತವು ಮೇ ರೋದಸಿ ಪಾರ್ಥ ಕಾಂತಿಶ್ಚ ಅಭ್ಯಧಿಕ. ನನ್ನಲ್ಲಿ ಕಾಂತಿ, ಅದು ಅಧಿಕವಾದ ಸೌಂದರ್ಯ ಇದೆ ನನ್ನಲ್ಲಿ. ಅಧಿಭೂತಗಳಲ್ಲಿ ಅಂತರ್ಯಾಮಿಯಾಗಿ ನಾನು ಪ್ರವೇಶವನ್ನ ಮಾಡಿದ್ದೇನೆ. ಅಂದ್ರೆ ಏನರ್ಥ? ಅವುಗಳಿಗೆ ಜನ್ಮಾದಿಗಳನ್ನ ಬಯಸುವ ವ್ಯಕ್ತಿ ನಾನೇ. ಅಂದ್ರೆ ಅವುಗಳಿಗೆ ಜನ್ಮಾದಿಗಳನ್ನ ಕೊಡುವ ವ್ಯಕ್ತಿ ನಾನೇ. ಯಾವ ರೂಪದಿಂದ? ತ್ರಿವಿಕ್ರಮ ರೂಪದಿಂದ 3 ಲೋಕವನ್ನು ಕೂಡ ನಾನು ಆಕ್ರಮಿಸಿದ್ದೇನೆ ಅಲ್ವಾ? ಭಾಗವತ ಸ್ಪಷ್ಟಪಡಿಸ್ತಲ್ವಾ? ಇದೆ. ತ್ರಿವಿಕ್ರಮ ರೂಪ ತಾಳಿದ್ ಯಾವಾಗ? ಬಲಿಚಕ್ರವರ್ತಿ ಎದುರಿಗೆ ತಾನೆ. ಏನ್ ಹೇಳಿತು ಭಾಗವತ? ನವೈ ತೃತೀಯಾಯ ತದೀಯ ಮಣ್ವಪಿ. ಭಾಗವತದ್ದೇ ಮಾತು. ನವೈ ತೃತೀಯಾಯ ತದೀಯ ಮಣ್ವಪಿ. ಅರ್ಥ ಆಯ್ತಾ? ತೃತೀಯಾಯ, ಭಗವಂತ ತನ್ನ 3ನೇ ಹೆಜ್ಜೆಗೋಸ್ಕರ ಎಲ್ಲಿಡ್ಲಿ ಅಂತ ನೋಡಿದರೆ ತದೀಯಂ, ಬಲಿಚಕ್ರವರ್ತಿ ಸಂಬಂಧಿಯಾದ ಒಂದು ಅಣುವಿನಷ್ಟು ಜಾಗ ಸಿಗಲಿಲ್ಲ. ಅರ್ಥ ಆಯ್ತಾ? ಅಂದ್ರೆ ಏನರ್ಥ? ಎರಡೇ ಹೆಜ್ಜೆಯಲ್ಲಿ ಸಮಗ್ರ ಬ್ರಹ್ಮಾಂಡವನ್ನು ವ್ಯಾಪಿಸಿಬಿಟ್ಟಿದ್ದ. ಇಲ್ಲಿಲ್ಲ, ಇಲ್ಲಿ 3ನೇ ಹೆಜ್ಜೆ ಇಡು. ಎಷ್ಟು? ಸಣ್ಣ ಅಣುವಿನಷ್ಟು ಜಾಗ ಬಿಡ್ಲಿಲ್ಲ ಭಗವಂತ. ತದೀಯಂ ಬಲಿಚಕ್ರವರ್ತಿ ಸಂಬಂಧಿನಂ ಅಣ್ವಪಿ, ಅಣುವಿನಷ್ಟು ಪ್ರದೇಶವನ್ನು ಕೂಡ ಬಿಡದಂತೆ ಭಗವಂತ ತಾನು ವ್ಯಾಪಿಸಿಬಿಟ್ಟ. ಆದ್ದರಿಂದ ಅವನನ್ನ ವಿಷ್ಣು ಅಂತ ಕರೀತಾರೆ. ಆ ವಿಷ್ಣು, ಅವನ ವ್ಯಾಪ್ತಿ ನಮಗೆ ಗೊತ್ತಾದದ್ದು
ಭಗವಂತನ ತ್ರಿವಿಕ್ರಮ ರೂಪದಲ್ಲಿ. ಅದನ್ನೇ ಇಲ್ಲಿ ಸ್ಪಷ್ಟಪಡಿಸ್ತಾರೆ ಭಾಷ್ಯದಲ್ಲಿ ಹೇಳುವಾಗ. ಕ್ರಮಣಾಚ್ಚಾಪ್ಯಹಂ, ಎಲ್ಲವನ್ನ ಅಳೆದು ಬಿಟ್ಟ, ಇಡೀ ಭೂಮಿಯ ಭೂಮಂಡಲವನ್ನ, ಸಮಗ್ರ ಬ್ರಹ್ಮಾಂಡವನ್ನ. ಆಯ್ತಾ? ಈ 6 ಕಾರಣಗಳಿಂದ ನನಗೆ ವಿಷ್ಣು ಅಂತ ಹೆಸರಿದೆ ಅಂತ ಎರಡು ಧಾತುವಿಗೂ 3 ರೀತಿಯಲ್ಲಿ ಅರ್ಥವನ್ನ ಹೇಳಿ ಒಂದು 6 ಕಾರಣಗಳಿಂದ ನಾನು ವಿಷ್ಣು ಅಂತ ಕರೆಸಿಕೊಳ್ಳುತ್ತೇನೆ ಅಂತ ಶ್ರೀಮದ್ ಆಚಾರ್ಯರು ಭಗವಂತನೇ ಹೇಳಿದ ಮಾತನ್ನ ಭಾಷ್ಯದಲ್ಲಿ ಉದಾಹರಣೆ ಮಾಡಿದರು. ಸರಿನಾ? ಅದನ್ನೇ ಭಾಷ್ಯದಲ್ಲಿ ಹೇಳಿದ ಮಾತನ್ನೇ ರಾಯರು ವಿವೃತ್ತಿಯಲ್ಲಿ ಅದನ್ನ ವಿವರಣೆ ಮಾಡಿ ತೋರಿಸ್ತಾ ಇದ್ದಾರೆ. ಹೌದು 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 ಹೌದು. ಯಾಕೆಂದ್ರೆ 12 ಆದಿತ್ಯರು ಕಣ್ಣಿಗೆ ಕಾಣಿಸ್ತಾ ಇದ್ದಾರಲ್ಲ, ಆ 12 ಆದಿತ್ಯರ ಮಧ್ಯದಲ್ಲಿ ವಿಷ್ಣು ಅನ್ನೋದು ಪ್ರತ್ಯಕ್ಷ ರೂಪ. ಆಯ್ತಾ? ಅದಕ್ಕೆ ಹೇಳಿದ್ದು ಸಂಕಲಯ ಅಂತ, ಅದಕ್ಕೆ ಹೇಳಿದ್ದು. ಆಯ್ತಾ? ಅದಕ್ಕೆ ಒಟ್ಟಿಗೆ ಸೇರಿಸಿ ಚಂದ್ರ 12 ಆದಿತ್ಯರಿದ್ದ ಹಾಗೆ 12 ಚಂದ್ರರಿಲ್ಲ, ಅವನಿರೋರೊಬ್ಬನೇ. ಅವನ ಒಳಗೆ ನಿಂತು ತಾನು ಶಿಶಿ ರೂಪದಿಂದ ಇಡೀ ಲೋಕಕ್ಕೆ ಪ್ರಕಾಶವನ್ನು ಉಳಿದ ನಕ್ಷತ್ರಗಳಿಗಿಂತ ಹೆಚ್ಚಾಗಿ ಕೊಡ್ತಾ ಇದ್ದ. ಆದ್ದರಿಂದ ಸಂಕಲಯ್ಯ, ಪ್ರತ್ಯಕ್ಷ ಮತ್ತು ತಿರೋಹಿತವಾದ 2 ರೂಪಗಳನ್ನು ಒಟ್ಟೊಟ್ಟಿಗೆ ಸೇರಿಸಿ ಕೃಷ್ಣ ಪರಮಾತ್ಮ ತಾನು ಉಲ್ಲೇಖವನ್ನು ಮಾಡುತ್ತಾ ಇದ್ದಾನೆ. ಇದೆಲ್ಲ ನೀವು ಅದನ್ನ ಹೇಳ್ತಾ ಬರ್ರಿ. 12 ಸೂರ್ಯಾರ್ಘ್ಯ ಸೂರ್ಯ 12 ಆದಿತ್ಯರ ಹೆಸರುಗಳನ್ನು ಹೇಳ್ತಾ ಬರ್ತೇವಲ್ಲ. ಆಯ್ತಾ? ಅದರಲ್ಲಿ ವಿಷ್ಣು ಕೊನೆಯ ಹೆಸರೇ ವಿಷ್ಣು. ವಿಷ್ಣು ತರ್ಪಯಾಮಿ ಅಂತ ಹೇಳೋದು. 12 ಆದಿತ್ಯರಲ್ಲಿ ಅವನು ಸೇರ್ಕೊಳ್ಳು, ವಿಷ್ಣುವು ಇದ್ದಾನೆ. ಸರಿನಾ? ಸರ್ವತ್ರ ಸರ್ವವ್ಯಾಪ್ತತ್ವಾತ್ ಸರ್ವೇಷು ಪ್ರವಿಷ್ಟತ್ವಾದ್ವಾ. ವಿಷ್ಣು ಅಂತ ಯಾಕೆ ಹೆಸರು ಬಂತು? ಎಲ್ಲಾ ಕಡೆ ವ್ಯಾಪಿಸಿದ್ದೇನಾದ್ದರಿಂದ. ಸರ್ವೇಷು ಪ್ರವಿಷ್ಟತ್ವಾದ್ವಾ, ಎಲ್ಲರಲ್ಲಿ ಪ್ರವೇಶ ಮಾಡಿದ್ದೇನಾದ್ದರಿಂದ ವಿಷ್ಣು ನಾಮಾಸ್ಮಿ. ಈ ಅರ್ಥ ನಿಮಗೆ ಹ್ಯಾಕ್ ಸಿಕ್ತು ನೋಡ್ರಿ. ವಿಶುಲ್ರ ವ್ಯಾಪ್ತೋ ಅಂತ ಧಾತು, ಆ ಧಾತುವಿನ ಮೇಲೆ ಕ್ನು ಅಂತ ಹೇಳಿ ಒಂದು ಪ್ರತ್ಯಯ ಬರುತ್ತೆ. ಆ ಕ್ನು ಪ್ರತ್ಯಯದಲ್ಲಿ ಕಕಾರ ಇತ್ತಾಗಿ ಬಿಡುತ್ತೆ. ಕಕಾರ ಹೋಯ್ತು, ಕೇವಲ ನೂ ಅಷ್ಟೇ ಉಳ್ಕೊಳ್ಳುತ್ತೆ. ವಿಷು ನು. ಆಯ್ತಾ? ವಿಷು ಅಂತ ಧಾತು, ಅದಕ್ಕೆ ಆ ಧಾತುವಿನ ಮೇಲೆ ಕ್ನು ಅಂತ ಹೇಳಿ ಒಂದು ಪ್ರತ್ಯಯ ಬಂತು. ಅದರಲ್ಲಿ ಕಕಾರ ಹೋಗಿಬಿಟ್ರೆ ಬರೀ ನು ಅಂತ ಅಷ್ಟೇ ಉಳ್ಕೊಳ್ಳುತ್ತೆ. ಅದು ನು ಅಂತ ರೂಪ ಬಂದು, ಆಯ್ತಾ? ಆಮೇಲೆ ಅಲ್ಲೇನಾಯ್ತು? ಕ್ನು ಪ್ರತ್ಯಯ ಬಂತು, ವಿಷು ನು ಅಂತ ಆಯ್ತು. ಆಮೇಲೆ ವಿಷ್ಣು ಅಂತ ರೂಪ ಆಗುತ್ತೆ. ವಿಷು ನು ವಿಷ್ಣು. ಅಲ್ಲಿ ನಕಾರಕ್ಕೆ ನತ್ವವು ಕೂಡ ಬಂದ್ರೆ ಅಲ್ಲಿ ವಿಷ್ಣು ಅಂತ ರೂಪ ಆಗತ್ತೆ. ಆಯ್ತಾ? ಅಲ್ಲ, ಶಕಾರಕ್ಕೆ ಶತ್ವ ಬಂದ್ರೆ ಆಯ್ತಾ, ಅದು ಮುಂದಿಂದಕ್ಕೆ ಹೋಯ್ತದು. ಆಯ್ತಾ? ಮುಂದಿಂದಕ್ಕೆ ನೋಡೋಣ. ಶಕಾರಸ್ಯ ಶತ್ವೇ, ಶಕಾರಕ್ಕೆ ಶತ್ವ ಬಂದ್ರೆ, ಸಣ್ಣ ಶಕಾರ ಬಂದರೆ ಅಂತ ಅರ್ಥ. ಭಾಷೆಯ ಶೈಲಿ ಅದು. ಆಯ್ತಾ? ಆಯ್ತಾ? ಒಂದು ರೂಪ ಆಯ್ತು ಇವಾಗ. ವಿಶುಲ್ರ ವ್ಯಾಪ್ತವನ್ನೋ ಧಾತುವಿನ ಮೇಲೆ ಕ್ನು ಪ್ರತ್ಯಯ ಬಂದ್ರೆ ಅಲ್ಲಿ ವಿಷು, ಅಲ್ಲಿ ಕಕಾರ ಇತ್ತಾಗತ್ತೆ. ಅಲ್ಲಿ ಕೇವಲ ವಿಷು ನು ಅಂತ ಅಷ್ಟೇ ಉಳ್ಕೊಳ್ತು. ವಿಷು ನು ಅಲ್ಲಿರ್ತಕ್ಕಂಥ ನಕಾರಕ್ಕೆ ನತ್ವ ಬಂದ್ರೆ ವಿಷ್ಣು ಅಂತ ರೂಪ ಆಯಿತು. ವಿಷ್ಣು ನಾವು ಉಚ್ಚಾರಣೆ ಸ್ಪಷ್ಟ ಮಾಡಬೇಕು. ಆಯ್ತಾ? ಮೂರ್ಧನ್ಯ ಶಕಾರ ಬರಬೇಕು. ವಿಶುಲ್ರ ವ್ಯಾಪ್ತವು, ಅಲ್ಲಿ ವಿಷ ಪ್ರವೇಶನೆ, ಅಲ್ಲಿ ಸಣ್ಣ ಶಕಾರ. ಒಂದು ಕಡೆ ತಾಲುವೆ ಶಕಾರ, ಇನ್ನೊಂದು ಕಡೆ ಮೂರ್ಧನ್ಯ ಶಕಾರ ಇದೆ. ಆ ಶಕಾರಗಳನ್ನ ಚೆನ್ನಾಗಿ ಉಚ್ಚಾರಣೆ ಮಾಡಬೇಕು. ಅಲ್ಲಿ ವ್ಯತ್ಯಾಸ ನಮಗೆ ಗೊತ್ತಾಗಬೇಕು. ಕೇಳುವಾಗ 2 ಒಂದೇ ಅಂತ ಗೊತ್ತಾಗತ್ತೆ, ಹೇಳುವ ನಮಗ ಅನುಭವಕ್ಕೆ ಬರಬೇಕು. ವಿಶುಲ್ರ ವ್ಯಾಪ್ತವು, ವಿಷ ಪ್ರವೇಶನೆ, ಅಲ್ಲೇ ಸ್ವಲ್ಪ ಅದಕ್ಕೆ ಪ್ರೆಷರ್ ಕಮ್ಮಿ ಆಗುತ್ತೆ. ಇನ್ನು ಆಯ್ತಾ? ಒಂದಾಯ್ತು. ವಿಷ ಪ್ರವೇಶನೆ ಇತ್ಯತಃ ಕ್ನು ಪ್ರತ್ಯಯ. ವಿಷಧಾತುವಿನ ಮೇಲೆ ಕ್ನು ಪ್ರತ್ಯಯ ಬಂದ್ರೆ ಅವಾಗ ಏನಾಯ್ತು? ಶಕಾರಸ್ಯ ಶತ್ವೇ. ಅಲ್ಲಿ ಯಾಕಂದ್ರೆ ಇಲ್ಲಿ ಸಣ್ಣ ತಾಲುವೆ ಶಕಾರ ಇದೆ, ಅದಕ್ಕೆ ಮೂರ್ಧನ್ಯ ಶಕಾರ ಮಾಡ್ರಿ. ಆ ಶಕಾರಕ್ಕೆ ಶ ಆದೇಶವಾಗಿ ಬಂತು. ಆಯ್ತಾ? ಏನಾಯ್ತು? ವಿಷು ನು ಅಂತ ಆಯ್ತು. ವಿಷು ನು ಅಂತಿದ್ರೆ ಅಲ್ಲಿ ವಿಷ್ಣು ಅಂತ ರೂಪ ಆಯ್ತು. ವಿಷ ಪ್ರವೇಶನೆ ಧಾತುವನ್ನು ಇಟ್ಟುಕೊಂಡ್ರೆ ಎಲ್ಲರ ಒಳಗೆ ಪ್ರವಿಷ್ಟನಾಗಿದ್ದಾನೆ ಅಂತ ಅರ್ಥ. ವಿಶುಲ್ರ ವ್ಯಾಪ್ತವು ಅಂತ ಇಟ್ಟುಕೊಂಡ್ರೆ ಎಲ್ಲಾ ಕಡೆಯೂ ಕೂಡ ವ್ಯಾಪಿಸಿದ್ದಾನೆ ಅಂತ ಅರ್ಥ.
ಎರಡೂ ಅರ್ಥದಲ್ಲಿಯೂ ಕೂಡ ರೂಪ ಒಂದೇ ರೀತಿಯಾಗತ್ತೆ. ಆಯ್ತಾ? ವಿಷ್ಣು ರೀತಿ ಸಿದ್ಧೇ ಕೇಶು ಕೇಶು ಇತಿ ಪೃಷ್ಟಸ್ಯ ಉತ್ತರಮಾಹ ಕೇಶು ಕೇಶು ಚ ಭಾವೇಶು ಅಂತ ಹಿಂದೆ ಪ್ರಶ್ನೆಯನ್ನು ಕೇಳಿದ ಅರ್ಜುನ. ಅದಕ್ಕೆ ಉತ್ತರ ರೂಪದಲ್ಲಿ ಕೃಷ್ಣ ಮುಂದೆ ಉತ್ತರವನ್ನು ಕೊಡ್ತಾ ಇದ್ದಾನೆ, ಜ್ಯೋತಿಷಾಂ ಎಂಬುದಾಗಿ. ಏನಪ್ಪಾ ಅದಕ್ಕರ್ಥ? ಜ್ಯೋತಿಷಾಂ ಪ್ರಕಾಶ ರೂಪಾಣಾಂ. ನೋಡ್ರಿ, ಇಲ್ಲಿ ಅನ್ವಯ ಕೇಳಿದ್ರಲ್ಲ, ಸ್ಪಷ್ಟವಾಗಿ ಕೊಡ್ತಾರೆ ರಾಯರು. ಜ್ಯೋತಿಷಾಂ ಪ್ರಕಾಶ ರೂಪಾಣಾಂ ಮಧ್ಯೆ ಯಾವ್ದು ಪ್ರಕಾಶ ರೂಪವಾದದ್ದೋ, ಯಾವ್ದು ಪ್ರಕಾಶವನ್ನು ಹೊರಗಡೆ ಸೂಸುತ್ತಾವೆಯೋ ಅವು ಆ ಪದಾರ್ಥಗಳ ಮಧ್ಯದಲ್ಲಿ ಅಂಶುಮಾನ್ ವಿಶ್ವವ್ಯಾಪ್ತಿ, ವಿಶ್ವವ್ಯಾಪ್ತಿ ರಶ್ಮಿಯುಕ್ತ. ನೋಡ್ರಿ, ಅಂಶು ಅಂದ್ರೆ ಕಿರಣ. ಅಂಶುಮಾನ್, ಅಂಶು ಅಸ್ಯ ಅಸ್ತಿ ಇತಿ ಅಂಶುಮಾನ್. ಅಂಶುಮಾನ್ ಶಬ್ದಕ್ಕೆ ಏನರ್ಥ? ಮೂಲದಲ್ಲಿ ಅದಕ್ಕೆ ಇಸಿಕೊಲ್ಟು ಹಾಕೊಳ್ಬೇಕು ಒಂದು. ಆ ಮೂಲದಲ್ಲಿರುವ ಅಂಶುಮಾನ್ ಅನ್ನೋ ಶಬ್ದಕ್ಕೆ ವಿಶ್ವವ್ಯಾಪಿ ರಶ್ಮಿಯುಕ್ತ, ಎಲ್ಲಾ ಕಡೆ ವ್ಯಾಪಿಸಿರತಕ್ಕಂತಹ ರಶ್ಮಿ ಅಂದ್ರೆ ಕಿರಣಗಳು. ಕಿರಣ ಬಂದಿಲ್ಲ ಇವತ್ತು, ರಶ್ಮಿ ಬರ್ಲಿಲ್ಲ ಇವತ್ತು. ಆಯ್ತಾ? ಹಾಗಾಗಿ ವಿಶ್ವವ್ಯಾಪಿ ರಶ್ಮಿಯುಕ್ತ ರವಿ ಅಹಂ ಅಸ್ಮಿ ಅಲ್ವಾ. ಸೂರ್ಯನ ಕಿರಣ ಎಲ್ಲಿ ಬೀಳೋದಿಲ್ಲ. ಸೂರ್ಯ ಉದಿಸಿದ ಅಂತ ಹೇಳಿದ್ರೆ ಸಣ್ಣ ಸಣ್ಣ ಸಂಧಿಯಲ್ಲಿ ಸಿಕ್ಕಾಕೊಂಡಿರ್ತಕ್ಕಂತಹ ತಮಸ್ಸುಗಳು ಕೂಡ ಓಡಿ ಹೋಗ್ತವೆ. ಯಾಕೆ ಅಂದ್ರೆ ಎಲ್ಲ ಕಡೆಯೂ ಕೂಡ ರವಿಯ ಕಿರಣಗಳು, ಆ ರಶ್ಮಿ ಅದು ವ್ಯಾಪಿಸಿದೆ. ಆದ್ದರಿಂದ ವಿಶ್ವವ್ಯಾಪಿ ರಶ್ಮಿಯುಕ್ತ ರವಿ ಅಹಂ ಅಸ್ಮಿ. ಆ ವಿಶ್ವವ್ಯಾಪಿಯಾದ ಕಿರಣವನ್ನು ಹೊಂದಿರತಕ್ಕಂತಹ ರವಿ ಅಂದ್ರೆ ಸೂರ್ಯ, ಅದು ನಾನಾಗಿದ್ದೇನೆ ಅಂತ ಹೇಳಿದ. ಇನ್ನೊಂದು ಅರ್ಥ ಕೊಡ್ತಾರೆ, ಜ್ಯೋತಿರೂಪೇಭ್ಯ ರವೇಹೇ ಆಧಿಕ್ಯ ಹೇತುತಯ ರವೇಣ ವೇದ ಶಬ್ದೇನ ಈಯತೆ ಜ್ಞಾಯತೆ ಇತಿ ವ್ಯುತ್ಪತ್ಯ ರವಿನಾಮಕಸ್ಸನ್. ಭಗವಂತನಿಗೆ ರವಿ ಅಂತ ಹೆಸರು. ಯಾಕೆ ಭಗವಂತನಿಗೆ ರವಿ ಅಂತ ಹೆಸರು? ಅವನಲ್ಲಿ ಎಲ್ಲ ಹೆಸರುಗಳು ಕೂಡ ಅನ್ವರ್ಥಕವಾದುದು. ನಮ್ಮಲ್ಲಿ ವ್ಯರ್ಥ, ಕೆಲವೊಂದು ವ್ಯರ್ಥ, ಕೆಲವೊಂದು ನಿರರ್ಥಕ. ನಮ್ಮಲ್ಲಿ ಅರ್ಥ ಕೊಡೋದಿಲ್ಲ. ಇನ್ನೊಂದು, ಆ ಹೆಸರನ್ನು ಇಟ್ಕೊಂಡದ್ದೇ ವ್ಯರ್ಥ. ಹೆಸರನ್ನು ಇಟ್ಕೊಂಡದಕ್ಕೆ ಅನುಗುಣವಾಗಿ ನಾವು ಇರೋದಿಲ್ಲ ಅಂತ ಅರ್ಥ. ಭಗವಂತನಿಗೆ ಹಾಗಲ್ಲ. ಭಗವಂತನಿಗೆ ರವಿ ಅಂತ ಹೆಸರು. ಯಾಕೆ ರವಿ ಅಂತ ಹೆಸರು ಬಂತು? ಆ ರವಿ ಶಬ್ದದ ನಿಷ್ಪತ್ತಿಯನ್ನ ರಾಯರು ಬಹಳ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಜ್ಯೋತಿರೂಪೇಭ್ಯ ರವೇಹೇ ಆಧಿಕ್ಯ ಹೇತುತಯ. ಈ ರವಿ ಸೂರ್ಯ ಅವನೇನಾಗಿದ್ದಾನೆ ಅಂದ್ರೆ ಜ್ಯೋತಿ ರೂಪನಾಗಿದ್ದಾನೆ, ಪ್ರಕಾಶ ರೂಪನಾಗಿದ್ದಾನೆ. ಸೂರ್ಯನನ್ನ ಹೊರತುಪಡಿಸಿ ಬೇರೆ ಕಿರಣಗಳನ್ನು ನಾವು ನೋಡ್ಲಿಕ್ಕೆ ಸಾಧ್ಯವೋ? ಹೌದಾ ಇಲ್ಲ? ಆ ಕಿರಣಗಳಿಗೂ ರವಿಗೂ ಅನ್ಯೋನ್ಯವಾದ ಸಂಬಂಧ ಇದೆ. ಸೂರ್ಯನನ್ನ ಬಿಟ್ಟು ಸೂರ್ಯನ ಕಿರಣಗಳನ್ನ ನಾವು ಬೇರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಹೌದಾ ಇಲ್ಲ? ಹಾಗಾಗಿ ಜ್ಯೋತಿ ರೂಪೇಭ್ಯ ರವೇಹೇ ಆಧಿಕ್ಯ ಹೇತುತಯ ರವೇಣ ಆ ವೇದ ಶಬ್ದೇನ ಈಯತೆ ಜ್ಞಾಯತೆ. ರವ ಅಂದ್ರೆ ಈ ಶಬ್ದ ಅಂತ ಒಂದು ಅರ್ಥ ಇದೆ. ಕಲರವ ಅಂತ ಹೇಳ್ತೇವಲ್ಲ, ಕಲಕಲ, ಕೆಟ್ಟ ಶಬ್ದ. ರವ ಶಬ್ದಕ್ಕೆ ಶಬ್ದ ಅಂತ ಒಂದು ಅರ್ಥ ಇದೆ. ಯಾವ ಶಬ್ದ ಅದು? ರವೇಣ ವೇದ ಶಬ್ದೇನ ಈಯತೆ ಜ್ಞಾಯತೆ ಇತಿ ರವಿ. ಸಕಲ ವೇದ ಪ್ರತಿಪಾದ್ಯ ಅಂತ ಅರ್ಥ. ರವಿ ಶಬ್ದಕ್ಕೆ ಏನರ್ಥ? ಸಕಲ ವೇದ ಪ್ರತಿಪಾದ್ಯ ಅಂತ ಅರ್ಥ. ರವ ಅಂದ್ರೆ ಶಬ್ದ. ಯಾವ ಶಬ್ದ? ವೇದಗಳೆಂಬ ಶಬ್ದ. ಆ ವೇದಗಳೆಂಬ ಶಬ್ದದಿಂದ ಇವ ಈಯತೆ, ಈಯತೆ ನಾಮ ಜ್ಞಾಯತೆ ಇತ್ಯರ್ಥ. ಆದ್ದರಿಂದ ಇವನನ್ನ ರವಿ ಅಂತ ಕರೀರಿ. ಹೌದು ಹೌದು. ಏ ಗತ್ಯರ್ಥಕಾಹ ತೇ ತೇ ಜ್ಞಾನಾರ್ಥಕಾಹ ಅಂತ. ಅದರಿಂದ ಜ್ಞಾಯತೆ ಅಂತ ಅರ್ಥ. ಈಯತೆ ಈಯ ಧಾತು. ಎಲ್ಲಲ್ಲ, ಈ ಅಂತಲೇ ಒಂದು ಧಾತು ಇದೆ. ಅರ್ಥ ನೋಡಬೇಕು. ಈ ಅಂತ ಧಾತು, ಅರ್ಥ ನೋಡಬೇಕು. ಇದ್ರಲ್ಲಿ ಸಿಗುತ್ತೆ, ಆ್ಯಪ್ಗಳಲ್ಲಿ ಸಿಗಬಹುದು. ಈಯ ಧಾತು. ಸರಿನಾ? ರವ ಅಂತ ಹೇಳಿದ್ರೆ ಶಬ್ದ ಅಲ್ವಾ? ಇಡೀ ಜಗತ್ತನ್ನೇ ವ್ಯಾಪಿಸಿಕೊಂಡಿರತಕ್ಕಂತಹ ಕಿರಣಗಳನ್ನು ಹೊಂದಿರತಕ್ಕಂತಹ ರವಿಯಲ್ಲಿ, ಸೂರ್ಯನಲ್ಲಿ ನಾನಿದ್ದುಕೊಂಡು ಅವನಿಗೆ ಇತರ ಪ್ರಕಾಶಮಾನವಾದ ವಸ್ತುಗಳಿಗಿಂತ ಶ್ರೇಷ್ಠತೆಯನ್ನ ನಾನು ಅನುಗ್ರಹ ಮಾಡ್ತಾ ಇದ್ದೇನೆ.
ಆಯ್ತಾ? ಆದ್ರಿಂದ ರವಿ ಎಂಬ ಹೆಸರಿನ ವಿಭೂತಿ ರೂಪವುಳ್ಳವ ನಾನು ಅಂತ ಕೃಷ್ಣ ತಾನು ಹೇಳಿಕೊಂಡ. ಆಯ್ತಾ? ಇನ್ನು ಭಗವಂತನಿಗೆ ರವಿ ಎನ್ನುವ ಶಬ್ದ ನಿಷ್ಪತ್ತಿ ಹೇಗೆ? ಭಗವಂತನನ್ನು ನಾವು ರವಿ ಅಂತ ಕರಿತಾ ಇದ್ದೇವೆ. ಇಣಗತವಂತನೇ ಇದೆಯಾ? ಹ ಅದೇ ಈಯಗತೋ ಈಯಗತೋ ಈಯ ಧಾತು ಅದು. ಆಯ್ತಾ? ಗತಿ ಅನ್ನೋ ಧಾತುವಿಗೆಲ್ಲ ಜ್ಞಾನ ಅನ್ನುವ ಅರ್ಥವೂ ಇದ್ದೇ ಇದೆ ಆ ನಿಯಮದ ಪ್ರಕಾರ. ಆಯ್ತು. ಅಲ್ಲ, ಅಲ್ಲಿ ಅದೇ ಎರಡೂ ಇದೆ. ದ್ವಾದಶ ಆದಿತ್ಯರ ಮಧ್ಯದಲ್ಲಿ ನಾನು ವಿಷ್ಣು ಆಗಿದ್ದೇನೆ. ಆಯ್ತಾ? ಏನು ಲೋಕದಲ್ಲಿ ಪ್ರಕಾಶವನ್ನ ಕೊಡ್ತಾ ಇದ್ದಾನೆ ಈ ಸೂರ್ಯ, ಈ ರವಿಯಲ್ಲಿ ರವಿನಾಮಕನಾಗಿ ನಾನಿದ್ದು, ಅದನ್ನೇ ಮುಂದೆ ಹೇಳಿ ಹೊರಟದ್ದು. ಈ ರವಿಯಲ್ಲಿ ರವಿನಾಮಕನಾಗಿ ನಾನು ಇದ್ದು ಇತರ ಪ್ರಕಾಶಮಾನವಾದ ಪದಾರ್ಥಗಳಿಗಿಂತ ಹೆಚ್ಚಿನ ಶ್ರೇಷ್ಠತೆಯನ್ನ ಈ ರವಿಗೆ ನಾನು ತಂದು ಕೊಟ್ಟಿದ್ದೇನೆ. ಯಾಕೆ ಅಂತ ಹೇಳಿದ್ರೆ ಅವನ ಒಳಗೆ ನಾನು ರವಿನಾಮಕನಾಗಿ ಇದ್ದದ್ದರಿಂದ ಇತರ ಪ್ರಕಾಶಮಾನವಾದ ಪದಾರ್ಥಗಳಿಗಿಂತಲೂ ಈ ರವಿ ಅತ್ಯಂತ ಶ್ರೇಷ್ಠನಾದ. ಸೂರ್ಯ ಅಂತ ಅರ್ಥ. ಹಾ, ಹೌದು 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 ಹೌದು. ಭಗವಂತನಿಗೂ ಹೆಸರಿದೆ. ಅಲ್ಲಿ ಹ್ಯಾಕ್ ಕೂಡಿಸ್ಬೇಕು ಅನ್ನೋದು ಈ ಪ್ರಕಾರ ಕೂಡಿಸ್ಬೇಕು. ಭಗವಂತನಿಗೆ ರವಿ ಅಂತ ಏನ್ ರವಿರ್ವಿರೋಚನ ಸೂರ್ಯ ಅಲ್ಲಿ ಹೇಳುತ್ತೆ. ರವಿ ಏನು ಶಬ್ದ ಇದೆ, ಭಗವಂತನ ರವಿ ಅಂತ ನಾವು ಕರಿತೇವೆ. ಹ್ಯಾಕ್ ಕರೆದ್ರಿ? ರವಿ ಅಂದ್ರೆ ಸೂರ್ಯ ಅಲ್ವಾ? ಕೋಶ ಹಾಗೆ ಹೇಳ್ತಾ ಇದೆ. ಹಾಗೆ ಇರ್ಬೇಕಾದ್ರೆ ರವಿ ಅನ್ನೋ ಹೆಸರನ್ನು ಭಗವಂತನಿಗೆ ಹೇಗೆ ಹೇಳ್ತೀರಿ ಅಂದ್ರೆ, ಈಗ ಅರ್ಥ ಮಾಡ್ರಿ. ರವ ಅನ್ನೋ ಶಬ್ದಕ್ಕೆ ವೇದ ಶಬ್ದ ಅಂತ ಅರ್ಥ ಇದೆ. ಯಾವ ಶಬ್ದ? ವೇದ ಶಬ್ದ ಅಲ್ವಾ? ವೇದ ರೂಪವಾದ ಶಬ್ದ. ಆ ರೀತಿಯಾದ ಶಬ್ದದಿಂದ ಈಯತೆ ಜ್ಞಾಯತೆ ತಿಳಿಯಲ್ಪಡ್ತಾ ಇದ್ದಾನಿವಾ. ಆದ್ರಿಂದ ರವ ಪ್ಲಸ್ ಈ ಸೇರಿದ್ರೆ ಏನಾಯ್ತು? ರವಿ ಆಯ್ತು. ಹೀಗಾಗಿ ರವ ಅಂತ ಹೇಳಿದ್ರೆ ಸಮಸ್ತ ವೇದ ರಾಶಿಗಳು ಅದರಿಂದ ಪ್ರತಿಪಾದ್ಯನಾಗಿದ್ದಾನೆ. ಆದ್ದರಿಂದ ಈ ರೂಪವನ್ನು ನಾವು ರವಿ ಅಂತ ಕರಿತಾ ಇದ್ದೇವೆ. ಅವರೇ ಬರೀತಾರೆ ನೋಡ್ರಿ ಇಲ್ಲಿ ರಾಯರ ಬರಿವಾಗ. ಆಯ್ತಾ? ಇಣಗತೌ ಇತ್ಯತಃ ಕ್ವಿಪ್. ರವ ಶಬ್ದ ಉಪಪದೇ. ರವ ಎನ್ನುವ ಶಬ್ದ ಉಪಪದವಾಗಿರಬೇಕಾದರೆ ಇಣಗತೌ ಅನ್ನುವ ಧಾತುವಿನ ಮೇಲೆ ಕ್ವಿಪ್ ಅಂತ ಹೇಳಿ ಒಂದು ಪ್ರತ್ಯಯ ಬಂದ್ರೆ ಆಯ್ತಾ, ಅದರಲ್ಲಿ ಕ್ವಿಪ್ ಅಲ್ಲಿ ಕೇವಲ ಪಕಾರ ಹೋಗುತ್ತೆ, ಕಕಾರ ಹೋಗುತ್ತೆ. ಉಳ್ಕೊಳ್ಳೋದು ಎಷ್ಟು? ಬರೀ ಇಕಾರ ಮಾತ್ರ ಉಳ್ಕೊಳ್ಳುತ್ತೆ. ರವ ಪ್ಲಸ್ ಈ ರವಿ ಆಯ್ತು. ಅದೆಲ್ಲ ಸೂತ್ರಗಳಲ್ಲಿ ಇದೆ. ಲಶಕ್ ಓದದ್ದಿದೆ ಅಂತ ಒಂದು ಸೂತ್ರ ಬರುತ್ತೆ. ಇನ್ನೊಂದು ಹಲಂತ್ಯಂ ಅನ್ನೋ ಸೂತ್ರ ಇದೆ. ಅದು ಕೆಲವೊಂದು ಕೊನೆ ಅಕ್ಷರ ಎಲ್ಲವೂ ಕೂಡ ಉಚ್ಚಾರಣಾರ್ಥವಾಗಿ ಹೇಳಿದ್ದು, ಅದು ಹೊರಟೋಗ್ಬಿಡುತ್ತೆ. ಅಲ್ಲಿರ್ತಕ್ಕಂತಹ ಕಕಾರವೂ ಇತ್ತಾಗತ್ತೆ. ಎರಡೂ ಹೋಯ್ತು. ಎರಡು ಹೋಗೋದಾದ್ರೆ ಹೇಳಬೇಕು ಯಾಕೆ? ಅದೇ ಇನ್ನೊಂದೆಲ್ಲ ಉಪಯೋಗ ಇರುತ್ತೆ ಅದರದ್ದು, ಅದಕ್ಕೋಸ್ಕರ ಹೇಳಿರ್ತಾರೆ. ಅದಕ್ಕೆ ಸಾಯ್ತಾನ ಮನುಷ್ಯ ಅಂದ್ರೆ ಹುಟ್ಟಬೇಕು ಯಾಕೆ? ಇಲ್ಲಿ ಪ್ರಶ್ನೆ ಬರೋದಿಲ್ಲ. ಲೋಪ ಮಾಡ್ತಾನೆ ಅಂತ ಅಂದ್ರೆ ಹೇಳ್ಬೇಕು ಯಾಕೆ ಅಂತ. ಹಾಗೆ ಸಾಯ್ತಾನೆ ಮನುಷ್ಯ ಅಂದ್ರೆ ಹುಟ್ಟಬೇಕು ಯಾಕೆ? ಹುಟ್ಟೋದೇ ಬೇಡ. ಪ್ರಶ್ನೆ ಮಾಡಿದ್ರೆ ಹೇಗಿರುತ್ತೆ ಹಾಗೆ. ಸರಿನಾ? ಜ್ಞಾಯತೆ ಇತಿ ವ್ಯುತ್ಪತ್ಯ ರವಿನಾಮಕ ಸನ್ ರವೌ ಸನ್ನಿಹಿತಃ ಅಸ್ಮಿ ಇತ್ಯರ್ಥಃ. ರವ ಶಬ್ದ ಉಪಪದೇ ಇಣ್ಗತೌ ಇತ್ಯತಃ ಕ್ವಿಪ್ ಉಪಪದಾಂತ ಲೋಪಃ. ಆಯ್ತಾ? ಉಪಪದದ ಅಂತ್ಯಕ್ಕೆ ಲೋಪ ಆಗತ್ತೆ. ರವ್ ಆಯ್ತಾ? ರವ ಎಂಬಲ್ಲಿ ಉಪಪದದ ಅಂತ್ಯ ಅಂದ್ರೆ ಅಂತ್ಯಾಕ್ಷರ ಅಂದ್ರೆ ಅಕಾರ ಲೋಪ ಆಗತ್ತೆ. ಆಯ್ತಾ? ರವ್ ಪ್ಲಸ್ ಈ ಕ್ವಿಪ್ ಪ್ರತ್ಯಯದಲ್ಲಿ ಕೇವಲ ಇಕಾರ ಅಷ್ಟೇ ಉಳಿತು. ಏನಾಯ್ತು? ರವ್ ಈ ರವಿ ಅಂತ ರೂಪ. ಆಯ್ತಾ? ಮರುತಾಂ ಏಕೋನ ಪಂಚಾಶನ್ ಮರುತಾಂ. ಮರುತ್ತಗಳು ಏಕ ಊನ ಪಂಚಾಶತ್ ಅಂದ್ರೆ 49 ಜನ ಮರುತ್ತಗಳು. ತೇಷಾಂ ಮಧ್ಯೆ ತೇಭ್ಯ ಮರೀಚಿ ನಾಮ್ನಃ ಮರುತಃ. ಅವರುಗಳ ಮಧ್ಯದಲ್ಲಿ ಮರೀಚಿ ನಾಮ್ನಃ ಮರೀಚಿ ಎಂಬ ಹೆಸರಿನ ಮರುತ್ತಿಗೆ ಆಧಿಕ್ಯ ಹೇತುತಯ ಅವನಲ್ಲಿ ಆಧಿಕ್ಯ ಬರಬೇಕು. ಆ ಕಾರಣಕ್ಕೋಸ್ಕರ ಮರ ಶಬ್ದೋಕ್ತ ಉದಕವಾನ್. ಮರ ಅಂದ್ರೆ ಏನರ್ಥ? ನೀರು ಅಂತ ಅರ್ಥ. ಮರ ಶಬ್ದೋಕ್ತ ಉದಕವಾನ್, ಮರ ಅಂದ್ರೆ ನೀರುಳ್ಳವ ಅಂತ ಅರ್ಥ. ಮೇಘ ಮರೀ ತಂ ಚಾಲಯತಿ ಇತಿ ವ್ಯುತ್ಪತ್ಯ ಮರೀಚಿ ಮರೀಚಿ ನಾಮ ಸನ್ ಮರೀಚೌ ಮರುತಿ ಸನ್ನಿಹಿತೋಸ್ಮಿ.
ಇನ್ನೊಂದು ಇದು ಅಷ್ಟೆ, 49 ಜನ ಮರುತ್ತುಗಳು ಆಯ್ತಾ. ಈ ಮರುದ್ದೇವತೆಗಳ ಮಧ್ಯದಲ್ಲಿ ಮರೀಚಿ ಎಂಬ ಮರುತ್ತೆಂಬ ದೇವತೆಯಲ್ಲಿ ನಾನಿದ್ದು, ಆ ಮರೀಚಿಗೆ ಇತರ ಮರುತ್ತುಗಳಿಗಿಂತ ಶ್ರೇಷ್ಠತೆಯನ್ನು ತಂದು ಕೊಟ್ಟಿದ್ದೇನೆ. ಗೊತ್ತಾಯ್ತಾ? ಇತರ ದೇವತೆಗಳಿಗಿಂತ ಅವನಲ್ಲಿ ನಾನು ಶ್ರೇಷ್ಠತೆಯನ್ನು ತಂದು ಕೊಟ್ಟಿದ್ದೇನೆ. ಆಯ್ತಾ? ಆದ್ರಿಂದ ಮರೀಚಿ ಎಂಬ ಹೆಸರುಳ್ಳವ ನಾನು ಅಂತ ಹೇಳ್ತಾ ಇದ್ದಾನೆ. ಯಾಕೆ? ಅದನ್ನು ತೋರಿಸ್ತಾ ಇದ್ದಾನೆ. ಭಗವಂತನಿಗೆ ಮರೀಚಿ ಅಂತ ಯಾಕೆ ಹೆಸರು ಬಂತು? ಅದರ ನಿಷ್ಪತ್ತಿಯನ್ನು ಹೇಳುವಾಗ, ಮರ ಅಂತ ಹೇಳಿದ್ರೆ ನೀರು ಅಂತ ಅರ್ಥ. ಆಯ್ತಾ? ಕೋಶ ಹಾಗೆ ಹೇಳುತ್ತೆ. ಆಯ್ತಾ? ಮರ ಅಂದ್ರೆ ನೀರು. ಮರಂ ಅಸ್ಯಾಸ್ತೀತಿ ಮರೀ, ಸುಖಂ ಅಸ್ಯಾಸ್ತೀತಿ ಸುಖಿ ಅಂತ ಮಾಡಿದ ಹಾಗೆ, ಧನಂ ಅಸ್ಯಾಸ್ತೀತಿ ಧನಿ ಅಂತ ಮಾಡಿದ ಹಾಗೆ, ಮರಂ ಅಂದ್ರೆ ಜಲಂ, ಅಸ್ಯ ಅಸ್ತೀತಿ ಮರಂ, ಅಸ್ಯ ಅಸ್ತೀತಿ ಮರೀ. ಯಾವುದು ನೀರು ಉಳ್ಳದೋ ಅದನ್ನ ಮರಿ ಅಂತ ಕರೀತಾರೆ. ಮರೀಚಿಕೆ ಅಂತ ಕರೀತೇವೆ ನೋಡಿ. ಅಲ್ಲಿ ಮರೀಚಿ ಅಂತ ನಾವು ಹೇಳೋದಿಲ್ವಾ? ಮರಿ ಅಂದ್ರೆ ಏನರ್ಥ? ಮರಿ ದೀರ್ಘ ಹೇಳಬೇಕು, ಮರಿ ಹ್ರಸ್ವ ಹೇಳಬಾರ್ದು. ಮರಿ ಅಂತ ಹೇಳಿದ್ರೆ ಸಣ್ಣ ಕೂಸು ಅಂತ ಆಗುತ್ತೆ. ಮರಿ ಬಾ, ಇಲ್ಲಿ ದೀರ್ಘ ಹೇಳಬೇಕು. ಮರಂ ಅಸ್ಯ ಅಸ್ತೀತಿ ಮರೀ, ದೀರ್ಘ ಹೇಳಬೇಕು. ಆಯ್ತಾ? ಅದು ಯಾವುದು ಮರಿ ಅಂತ ಯಾವ್ದನ್ನ ನಾವು ಕರಿತೇವೆ? ಯಾವುದರಲ್ಲಿ ನೀರಿದೆ? ಮೋಡದಲ್ಲಿ ನೀರಿದೆ, ಹೌದಾ ಇಲ್ವಾ? ಆ ಮೋಡವನ್ನ ನಾವೇನಂತ ಕರಿತೇವೆ? ಮರಿ ಅಂತ ಕರಿತೇವೆ. ಅದನ್ನ ಇಲ್ಲಿ ಹೇಳುವಾಗ ಮರುತಃ ಆಯ್ತಲ್ವಾ? ಮೇಘ ಮರ ಶಬ್ದೋಕ್ತ ಉದಕವಾನ್. ಮರ ಅಂತ ಹೇಳಿದ್ರೆ ನೀರುಳ್ಳವ, ಅವ ಮರಿ ಅಂದ್ರೆ ನೀರುಳ್ಳವ ಅಂತ ಅರ್ಥ. ನೀರುಳ್ಳದ್ದು ಯಾವುದು? ಮೇಘಗಳು. ಆಯ್ತಾ? ಆ ಮೇಘವನ್ನೇ ನಾವು ಮರಿ ಅಂತ ಕರಿತೇವೆ. ತಂ ಚಾಲಯತಿ, ಆ ಮೇಘಗಳನ್ನೆಲ್ಲವೂ ಕೂಡ ಚಲಿಸುವಂತೆ ಮಾಡುತ್ತಾನೆ. ಆಯ್ತಾ? ಆ ಮೋಡಗಳನ್ನ ಚಲಿಸುವಂತೆ ಮಾಡುವವನಾದ್ದರಿಂದ ಹಾಗಾದ್ರೆ ನಾವು ಹೇಗೆ ಸಮಾಸವನ್ನು ಮಾಡಬೇಕು? ಮರಿಣಂ, ಮರಿಣೌ ಮರಿಣಃ ಶಬ್ದ ನಡೆಸೋದು ಮರಿನ್ ಶಬ್ದ. ಆಯ್ತಾ? ವಾರಿನ್ ಶಬ್ದ. ಆಯ್ತಾ? ಅದು ವಾರಿ ಶಬ್ದ ನಪುಂಸಕಲಿಂಗ ಆಗೋಯ್ತು. ಇದು ಪುಲ್ಲಿಂಗ ಇದು. ಆಯ್ತಾ? ಕರಿನ್ ಶಬ್ದವತ್ ಕರಿಣೌ ಕರಿಣ, ಅದು ವಾರಿನ್ ಶಬ್ದ. ಅದು ನಕಾರ ಅಂತ ಆದ್ರೂ ಕೂಡ ವಾರಿಣಿ ಅಂತ ನಡೆಸ್ಬೇಕು. ಆಯ್ತಾ? ಇದು ಕರಿನ್ ಶಬ್ದದಂತೆ ಕರಿಣೌ ಕರಿಣ. ಹಾಗೆ ಇದು ಮರಿಣೌ ಮರಿಣ. ಅದರ ದ್ವಿತೀಯ ಏನಾಗತ್ತೆ? ಮರಿಣಂ ಅಂತ ರೂಪ ಆಗತ್ತೆ. ಮರಿಣಂ. ಆಯ್ತಾ? ಚಾಲಯತಿ, ಮರಿಣಂ ಚಾಲಯತಿ ಇತಿ ಮರೀಚಿಹಿ ಅಂತ ನಾವು ಕರೀತೇವೆ. ಆ ಮರೀಚಿಗೆ ಯಾಕೆ ಆ ಹೆಸರು ಬಂತು ಅಂತ ಹೇಳಿದ್ರೆ, ಮರಿಣಂ ಅಂದ್ರೆ ಚಾಲಯತಿ, ಚಲಿಸುವಂತೆ ಮಾಡ್ತಾನೆ ಇವನು. ಸಂಚಲನೆ ನಿಜಂತಾತ್ಲಟ್. ಆಯ್ತಾ? ಇವನು ಆ ಮರೀಚಿ ಆ ಕೆಲಸವನ್ನು ಮಾಡ್ತಾನೆ. ಮೋಡ ಸುಮ್ಮನೆ ಹಾಗೆ ಬರುತ್ತೆ, ಗಾಳಿ ಬಂದ್ರೆ ತಾನು ಮೋಡಗಳು ಚಲಿಸೋದು, ಹೌದಾ ಇಲ್ಲ? ಮೋಡಗಳ ಚಲನೆಗೆ ಗಾಳಿಯ ಅವಶ್ಯಕತೆ ಇದೆ. ಆ ನೀರು ತುಂಬಿದ ಮೋಡವನ್ನ ಚಲಿಸುವ ಶಕ್ತಿ ಅದು ಮರೀಚಿಗುಂಟು. ಅವನ ಮರೀಚಿ ಅಂತ ಹೆಸರು ಬಂದದ್ದೇ ಆ ಕಾರಣದಿಂದ. ಆ ಮರೀಚಿ ಅಂತ 49 ಜನರ ಆ ವಾಯುಗಳಲ್ಲಿ ಮರೀಚಿ ಎನ್ನುವ ಒಬ್ಬ ವಾಯು ಇದ್ದಾನೆ. ಅವನಲ್ಲಿ ಮರೀಚಿ ನಾಮಕನಾಗಿ ನಾನು ಮೋಡಗಳನ್ನ ಚಲಿಸುವಂತೆ ಮಾಡುತ್ತೇನೆ. ಆದ್ದರಿಂದ ನನಗೆ ಮರೀಚಿ ಅಂತ ಹೆಸರಿಡಬಹುದು. ಲೋಕದಲ್ಲಿ ಯಾರಾದ್ರೂ ಮರೀಚಿ ಅಂತ ಹೆಸರಿಡಬಹುದು. ಸ್ಪೆಷಲ್ ಆಗಿ ಹುಡುಕ್ತಿರ್ತಾರೆ ನೋಡ್ರಿ, ಶಾರ್ಟ್ ಅಂಡ್ ಸ್ವೀಟ್ ಆಗಿರ್ಬೇಕು ಅಂತ ಹೇಳಿ. ಅವರೆಲ್ಲ ಇದನ್ನ ಮರೀಚಿ ಅಂತ ಇಡಬಹುದು, ಹೆಸರಿಡಬಹುದು. ಭಗವಂತನ ಹೆಸರೇ ಅದು. ಮಾಡ್ರಿ ನಿಷ್ಪತ್ತಿ. ಹೀಗೆ ರಾಯರು ತೋರಿಸ್ಕೊಟ್ಟಿದ್ರು. ರವಿ ಅನ್ನೋದು ಬಹಳ ಪ್ರಸಿದ್ಧ, ಎಲ್ಲರೂ ಇಡುತ್ತಾರೆ. ರವಿ ಕುಮಾರ ಹಾಗೆಲ್ಲ ಉಂಟು. ಮರೀಚಿ ಅಂತ ಯಾರು ಹೆಸರಿಟ್ಟಿಲ್ಲ, ಇಡ್ಬೋದು ಅಷ್ಟೇ. ಹಾಗೆ ಹೌದು, ಅನೇಕ ವಾಯುಗಳಿದ್ದಾರೆ. ಈ ಭೂತವಾಯು ಬೇರೆ, ಪ್ರಾಣವಾಯು ಬೇರೆ, ಮೋಡವನ್ನು ಚಲಿಸುವ ವಾಯು ಬೇರೆ. ಅಲ್ಲಿಗೆ ಸುರಿಸ್ತಾರೆ. ಅದೆಲ್ಲ ಪ್ರಧಾನ ವಾಯುವಿನ ಕೆಲಸ. ಅದು ಅವಾಂತರ ವಾಯುಗಳು ಇವರೆಲ್ಲ. ಆಯ್ತಾ? ಅದು ಷಟ್ಪ್ರಶ್ನದಲ್ಲಿ ಪ್ರಧಾನ ವಾಯುವಿನ ಕೆಲಸ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಆಯ್ತಾ? ಇವರೆಲ್ಲ ಅವಾಂತರ ವಾಯುಗಳು 49 ಜನ. ಮರೀಚಿ ಅವನನ್ನೇ ಇಟ್ಟುಕೊಳ್ಳೋದು. ಅಲ್ಲ, ಇದು ಬೇರೆ ವಾಯು. ಪ್ರಾಣವಾಯು ಬೇರೆ, ಭೂತವಾಯು ಬೇರೆ. ಆಯ್ತಾ? ಈ ಮೋಡ ಮತ್ತು ಮೊದಲಾದವುಗಳನ್ನು ಚಲಿಸ್ತಕ್ಕಂತಹ ಸಾಮರ್ಥ್ಯವುಳ್ಳ ವಾಯು ಬೇರೆ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಸಾಮರ್ಥ್ಯ ಭಗವಂತ ತಾನು ಕೊಟ್ಟಿದ್ದಾನೆ. ಹಾಗೆ ಅವನು ಮಾರೀಚ, ಅವನು ಬೇರೆ.
ಹಾಗೆ ಸ್ವಾಮಿ ಹೇಳಿದ್ರು ಸ್ವಾಮಿಗಳ ಮಹಾದಿ ಅವನ್ ರೀಚ್ ಆಗ್ಲಿಕ್ಕೆ ಹೋಗ್ಬೇಡ್ರಿ ನೀವು ಅಂತ ಹಾಗೆ. ಸರಿ, ಮರಿಣಂ ಚಾಲಯತಿ ಇತಿ ಮರೀಚಿಹಿ ಆಯ್ತಾ. ಮರೀಚಿಹಿ ಮರಿಣಂ ಮರಿ ತಂ ಚಾಲಯತಿ, ತಮ್ ಅಂದ್ರೆ ಮರಿ, ತಮ್ ಅಂದ್ರೆ ಮರಿಣಂ ಅಂತ ಅರ್ಥ. ಮರಿಣಂ ಚಾಲಯತಿ ಇತಿ ವ್ಯುತ್ಪತ್ತ್ಯ ಮರೀಚಿಹಿ. ಮರೀಚಿ ನಾಮ ಸನ್, ಮರೀಚಿ ಎಂಬ ಹೆಸರುಳ್ಳವನಾಗಿ. ಮರೀಚೌ ಏನದು ಅಂದ್ರೆ ಮರುತಿ ಆಯ್ತಾ. ಸನ್ನಿಹಿತ ಅಸ್ಮಿ, ಮರುತಿ ಅಂದ್ರೆ ಮರುತ್ತಿನಲ್ಲಿ ಅಂತ ಅರ್ಥ. ಸಪ್ತಮಿ ಏಕವಚನ. ಇದಿಷ್ಟು ಮರೀಚಿಯ ಬಗ್ಗೆ ಹೇಳಿದ್ದು ಆಯ್ತಾ. ಇನ್ನು ಮುಂದಿನ ಬಗ್ಗೆ ಇವೆಲ್ಲ ಪೂರ್ತಿ ಅಧ್ಯಾಯ ಪೂರ್ತಿ ಹೀಗೆ ಪ್ರತಿಯೊಂದು ಶಬ್ದಗಳಿಗೂ ನಿಷ್ಪತ್ತಿ ಭಗವಂತನಲ್ಲಿ ಹೇಗೆ ಸಮನ್ವಯ ಮಾಡೋದನ್ನು ತೋರಿಸ್ಕೊಡ್ತಾರೆ ರಾಯರ್. ನೋಡ್ರಿ, ಇನ್ನು ಮುಂದಿಂದು ನಕ್ಷತ್ರಾಣ ಮಧ್ಯೆ ಅನೇಕ ನಕ್ಷತ್ರಗಳಿದೆ, ಎಣಿಸಲಿಕ್ಕೆ ಸಾಧ್ಯವಿಲ್ಲದಷ್ಟು ನಕ್ಷತ್ರಗಳು. ತೇಭ್ಯ ಶಶಿನಃ ಆಧಿಕ್ಯ ಹೇತುತಯ, ಆ ಎಲ್ಲ ನಕ್ಷತ್ರಗಳಿಗಿಂತಲೂ ಶಶಿ ಚಂದ್ರನಿಗೆ. ತೇಭ್ಯ ಅನ್ನೋದು ಯಾವ ವಿಭಕ್ತಿ, ಯಾವ ವಚನ? ಪಂಚಮಿ ಬಹುವಚನ ಅಲ್ವಾ. ತಸ್ಮಾತ್ ತಾಭ್ಯಾಂ ತೇಭ್ಯ, ತಸ್ಮೈ ತಾಭ್ಯಾಂ ತೇಭ್ಯ. ಚತುರ್ಥಿ ಬಹುವಚನದಲ್ಲೂ ಬರುತ್ತೆ, ಪಂಚಮಿ ಬಹುವಚನದಲ್ಲೂ ಬರುತ್ತೆ. ಪ್ರಕೃತದಲ್ಲಿ ಪಂಚಮಿ ಬಹುವಚನ ಅಂತ ನಾವಿಟ್ಕೊಳ್ಬೇಕು. ತೇಭ್ಯ ಆ ಎಲ್ಲ ನಕ್ಷತ್ರಗಳ ದೆಸೆಯಿಂದ, ಶಶಿನಃ ಚಂದ್ರನಿಗೆ, ಆಧಿಕ್ಯ ಹೇತುತಯ ಆಧಿಕ್ಯ ಬರಬೇಕು. ಈ ಕಾರಣದಿಂದ ಶಶಬ್ದಿತ ಅತಿ ಸುಖತ್ವ ಹೇತುನ ಶಶಿನಾಮಾಸನ್ ಶಶಿನಿ ಚಂದ್ರೆ ಸ್ಥಿತ ಅಸ್ಮಿ. ಚಂದ್ರನಲ್ಲಿ ಶಶಿ ಎನ್ನುವ ಹೆಸರಿನಿಂದಲೇ ನಾನಿದ್ದೇನೆ. ಯಾಕೆ ಗೊತ್ತೋ? ಶಬ್ದಕ್ಕೆ ಏನರ್ಥ? ಶಬ್ದಿತ ಅತಿ ಸುಖತ್ವ ಹೇತುನ. ಶಶ ಅಂದ್ರೆ ಸುಖ ಅಂತ ಅರ್ಥ, ಶಶಿ ಅಂದ್ರೆ ಸುಖವುಳ್ಳವ ಅಂತ ಅರ್ಥ. ಸುಖವುಳ್ಳವ ಅಂತ ಹೇಳಿದ್ರೆ ಸುಖವನ್ನು ಕೊಡ್ತಾನೆ ಅಂತ ಅರ್ಥ. ಭಗವಂತ ಆನಂದಮಯನಾಗಿದ್ದಾನೆ ಅಂತ ಹೇಳಿದ್ರೆ ಭಕ್ತರಿಗೆ ಆನಂದವನ್ನು ಕೊಡ್ತಾನೆ ಅಂತ ಅರ್ಥ. ಶಶಿ ಅವನು ಇಲ್ಲಿ ಅವನಲ್ಲಾಗಬೇಕಾದ್ರೆ ಅದು ಅರ್ಥ ಇದೆ. ಹಾಗೆ ಶಶಿ ಅಂದ್ರೆ ಸ್ವಯಂ ಆನಂದ ಉಳ್ಳವನು ಹೌದು, ಲೋಕಕ್ಕೆ ಆನಂದವನ್ನು ಕೊಡುವವನು ಹೌದು. ಸಂಪೂರ್ಣವಾದ ಪರಿಪೂರ್ಣವಾದ ಚಂದ್ರನನ್ನ ನೋಡಿದರೆ ಯಾರಿಗೆ ತಾನೇ ಆನಂದ ಆಗೋದಿಲ್ಲ? ಸಂತೋಷ ಪಡ್ತಾರೆ ಆಯ್ತಾ. ಅದನ್ನೇ ಇಲ್ಲಿ ಸ್ಪಷ್ಟವಾಗಿ ರಾಯರು ಅದನ್ನು ಬಿಡಿಸಿ ತೋರಿಸಿದರು. ಚಂದ್ರನಲ್ಲಿದ್ದುಕೊಂಡು ಆಯ್ತಾ, ಅವನಿಗೆ ನಾನು ಎಲ್ಲ ನಕ್ಷತ್ರಗಳಿಗಿಂತ ವಿಶಿಷ್ಟತೆಯನ್ನು ನಾನು ತಂದುಕೊಡುವುದಕ್ಕೋಸ್ಕರ ಚಂದ್ರನದೇ ಹೆಸರು. ವಾಸ್ತವ ಲೋಕ ಇವತ್ತು ಶಶಿ ಅಂದ್ರೆ ಚಂದ್ರ ಅಂತಲೇ ಯಾರು ಭಗವಂತನನ್ನು ಗುರುತಿಸೋದಿಲ್ಲ ಅಲ್ವಾ. ಆ ಶಶಿ ಶಬ್ದದಿಂದ ಚಂದ್ರ ತಾನು ಕರೆಸ್ಕೊಳ್ಳುತ್ತಾನೆ. ಆದರೆ ಅದರ ನಿಷ್ಪತ್ತಿ ಏನ್ ಗೊತ್ತೋ? ಶಶ ಅಂದ್ರೆ ಪರಿಪೂರ್ಣವಾದ ಸುಖ ಅಂತ ಅರ್ಥ. ಆ ಪರಿಪೂರ್ಣವಾದ ಸುಖ ಚಂದ್ರನಲ್ಲಿ ಉಂಟೇನು? ಇಲ್ಲ, ಅವನಲ್ಲೂ ದೋಷ ಉಂಟಲ್ಲ. 15 ದಿವಸ ಬೆಳಿತಾ ಹೋಗ್ತಾನೆ, 15 ಮುಂದಿನ ಪಕ್ಷದಲ್ಲಿ ಕ್ಷೀಣಿಸ್ತಾ ಹೋಗ್ತಾನೆ. ಹಾಗಾಗಿ ಅವನಲ್ಲಿ ದೋಷ ಉಂಟು. ಶಶ ಶಬ್ದಕ್ಕೆ ಪರಿಪೂರ್ಣ ಸುಖ ಅಂತ ಅರ್ಥ. ಈ ರೂಪದ ಮಹಿಮೆ ಇದು ಈ ಶಶರೂಪದ ಮಹಿಮೆ. ಆದ್ದರಿಂದ ನಾನು ಶಶಿ ಎಂಬ ಹೆಸರಿನಿಂದ ನಾನು ಅನ್ವರ್ಥನಾಗಿದ್ದೇನೆ ಅಂತ ಭಗವಂತ ತಾನು ಹೇಳಿಕೊಳ್ತಾರೆ. ಈ ಶಶಿ ಎಂಬ ಹೆಸರು ಭಗವಂತನಿಗೆ ಅನ್ವರ್ಥವಾಗಿದೆ. ಶಶ ಶಬ್ದಕ್ಕೆ ಪರಿಪೂರ್ಣವಾದ ಸುಖ ಅಂತ ಅರ್ಥ. ಶಶಃ ಪರಿಪೂರ್ಣ ಸುಖಂ ಅಸ್ಯ ಅಸ್ತಿ ಇತಿ ಶಶಿ. ಪರಿಪೂರ್ಣವಾದ ಸುಖ ಇವನಲ್ಲಿ ಉಂಟಾದ್ದರಿಂದ ಇವನನ್ನ ಶಶಿ ಅಂತ ಕರಿತೇವೆ ನಾವು ಭಗವಂತನನ್ನ. ಸುಖವುಳ್ಳವನು, ಪರಿಪೂರ್ಣವಾದ ಸುಖವುಳ್ಳವನು ಆಯ್ತಾ. ಇದಿಷ್ಟು ಶಶಿ ಶಬ್ದದ ಅರ್ಥವನ್ನು ನಾವು ನೋಡುತ್ತೇವೆ. ಸರಿ ಹೋಯ್ತಾ. ಶಶ ಅಂತ ಹೇಳಿದ್ರೆ ಉತ್ತಮವಾದ ಸುಖ. ಶಶಃ ಅಸ್ಯ ಅಸ್ತಿ ಇತಿ ಶಶಿ ಅಂದ್ರೆ ಏನರ್ಥ? ಪರಿಪೂರ್ಣವಾದ ಅಥವಾ ಬಹಳವಾದ ಸುಖವುಳ್ಳವ ಅಂತ ಅರ್ಥ. ಇದು ಅಂದ್ರೆ ಶಶಿ ಅಂತ ಹೇಳಿದ್ರೆ ಪರಿಪೂರ್ಣವಾದ ಸುಖವುಳ್ಳವನಾದ್ದರಿಂದ ಈ ನನ್ನ ವಿಭೂತಿ ರೂಪ ಅದು ಶಶಿ ಎಂಬ ಅನ್ವರ್ಥ ನಾಮವುಳ್ಳದ್ದಾಗಿದೆ ಅಂತ ಅರ್ಥ. ಆದ್ರಿಂದ ಮುಂದೆ ಹೇಳತಕ್ಕಂತಹ ಎಲ್ಲ ವಿಭೂತಿ ರೂಪಗಳಲ್ಲಿ ರಾಯರದನ್ನ ಕೊನೆಯಲ್ಲಿ ಶ್ಲೋಕದ ಉಪಸಂಹಾರವನ್ನು ಮಾಡುವಾಗ ಹೇಳಿದರು. ನಕ್ಷತ್ರಾಣ ಮಧ್ಯೆ ತೇಭ್ಯ ಶಶಿನಃ ಆಧಿಕ್ಯ ಹೇತುತಯ ಶಶಬ್ದಿತ ಅತಿ ಸುಖತ್ವ ಹೇತುನಾ ಶಶಿನಾಮಾಸನ್
ನಾನೇ ಶಶಿ ಎಂಬ ಹೆಸರುಳ್ಳವನಾಗಿ, ನನಗೆ ಶಶಿ ಅಂತ ಯಾಕೆ ಹೆಸರು ಬಂತು? ಶಶಃ ಪರಿಪೂರ್ಣ ಸುಖಂ ಅಸ್ಯ ಅಸ್ತಿ ಇತಿ ಶಶಿ. ಆಯ್ತಾ? ಶಶಿನಿ ನಾಮಚಂದ್ರೇ ಸ್ಥಿತಃ ಅಸ್ಮಿ. ಏವಂ ಇದೇ ರೀತಿಯಾಗಿ ಅಗ್ರೆ ಮುಂದೆ ಇಡೀ ಅಧ್ಯಾಯ ತುಂಬ ಸರ್ವತ್ರ ತಿರೋಹಿತೇಷು ಅರ್ಥೋಧ್ಯೇಯ, ಎಲ್ಲಿ ಗುಪ್ತವಾದ ರೂಪ ಇದೆಯೋ ಅಲ್ಲೆಲ್ಲ ಹೀಗೆ ತಿಳ್ಕೊಳ್ರಿ. ಈಗ ಆದಿತ್ಯನಲ್ಲಿ ಆದಿತ್ಯ ಅಂತೂ ಸ್ವಯಂ ಅವನೇ ಹೇಳಿಬಿಟ್ಟ. ಆಯ್ತಾ? ಇನ್ನು ಶಶಿಯಲ್ಲಿ ಹೇಳಿದರು, ಚಂದ್ರನಲ್ಲಿ ಅವನ ಶಶಿ ಎನ್ನುವ ರೂಪ ಇದೆ ಅಲ್ವಾ? ಮರುತ್ತುಗಳಲ್ಲಿ ಮರೀಚಿ ಎನ್ನುವ ಹೆಸರಿನಿಂದ ಆ ಮರೀಚಿಯಲ್ಲಿದ್ದುಕೊಂಡು ಮೋಡಗಳಿಗೆ ಚಲನೆಯನ್ನ ಭಗವಂತ ತಾನು ಉಂಟು ಮಾಡುತ್ತಾನೆ. ಇವೆಲ್ಲ ತಿರೋಹಿತವಾದ ರೂಪಗಳು. ಇಡೀ ಮುಂದಿನ ಶ್ಲೋಕಗಳಲ್ಲಿ ಎಲ್ಲೆಲ್ಲಿ ತಿರೋಹಿತವಾದ ರೂಪಗಳು ಬರ್ತಾವೆಯೋ ಅಲ್ಲೆಲ್ಲ ಇದೇ ರೀತಿಯಾಗಿ ನೀವು ಅನುಸಂಧಾನವನ್ನು ಮಾಡಿಕೊಳ್ಳಬೇಕು. ರಾಮಕೃಷ್ಣಾದಿ ರೂಪಗಳ ವಿಷಯ ಬಂದಾಗ ನೇರವಾಗಿ ಇಟ್ಟುಕೊಳ್ಳಿ, ಅವೆಲ್ಲ ಪ್ರತ್ಯಕ್ಷ ರೂಪಗಳು, ವಿಭೂತಿ ರೂಪಗಳು. ತಿರೋಹಿತವಾದ ರೂಪಗಳು ಇವೆಲ್ಲ. ಇವುಗಳ ಪ್ರಸಕ್ತಿ ಬಂದಾಗ ಹೀಗೆಲ್ಲ ವ್ಯುತ್ಪತ್ತಿಯನ್ನ ತೋರಿಸಿ ತನ್ನಾಮಕನಾಗಿ ಭಗವಂತ ಅವುಗಳಲ್ಲಿದ್ದು ಇತರ ಸಜಾತಿಯ ಪದಾರ್ಥಗಳಿಗಿಂತ ಶ್ರೇಷ್ಠತ್ವವನ್ನ ಅವುಗಳಿಗೆ ತಂದುಕೊಡುತ್ತಾನೆ ಎಂಬುದಾಗಿ ಅನುಸಂಧಾನವನ್ನು ಮಾಡಿಕೊಳ್ಳಬೇಕು. ಏವಂ ಅಗ್ರೆ ಸರ್ವತ್ರ, ಮುಂದೆ ಎಲ್ಲಾ ಕಡೆಯೂ ಕೂಡ ತಿರೋಹಿತೇಶು, ತಿರೋಹಿತ ರೂಪೇಶು, ಭಗವತ್ ರೂಪೇಶು, ವಿಭೂತಿ ರೂಪೇಶು ಅರ್ಥೋಧ್ಯೇಯ, ಈ ರೀತಿಯಾಗಿ ಅರ್ಥವನ್ನು ತಿಳ್ಕೊಳ್ರಿ. ಯಾಕೆ ಎಲ್ಲಾ ಕಡೆಯೂ ಹೇಳೋದಿಲ್ವಾ ಸ್ವಾಮಿ? ಹೇಳ್ಬಿಟ್ಟಿದ್ರೆ ಬಹಳ ಚೆನ್ನಾಗಿರ್ತಿತ್ತಲ್ಲ ಅಂತ ನಮಗನ್ಸುತ್ತೆ. ನಾವು ರಾಯರ ಹತ್ರ ಪ್ರಶ್ನೆ ಮಾಡಿದರೆ ಗ್ರಂಥ ಗೌರವ ಭಯಾತ್, ಇಷ್ಟಕ್ಕೇನೆ ಗೀತಾ ವಿವೃತ್ತಿನ ಯಾರು ಓದ್ತಾ ಇಲ್ಲ ಇವಾಗ, ಬಹಳ ದೊಡ್ಡ ಗ್ರಂಥ ಅಂತ. ಇನ್ನು ಇಷ್ಟನ್ನು ಹೇಳಿಬಿಟ್ಟಿದ್ರೆ ಇನ್ನೂ ದೊಡ್ಡದಾಗ್ಬೇಕು. ಅದಕ್ಕೋಸ್ಕರ ನಾನು ಹೇಳ್ತಾ ಇಲ್ಲ. ಗೌರವ ಅಂದ್ರೆ ಈ ತರ ಕರೆದು ಚೇರ್ ಮೇಲೆ ಕೂಡಿಸ್ತಿರಲ್ಲ, ಆ ಗೌರವ ಅಲ್ಲ ಇದು. ಗುರು ಅಂತ ಅರ್ಥ, ಗುರುಭೂತವಾಗಿ ಬಿಡುತ್ತೆ ಗ್ರಂಥ ಅಂತ ಅರ್ಥ. ಹಾ, ಗಾತ್ರ ಜಾಸ್ತಿ ಆಗಿಬಿಡುತ್ತೆ ಅಂತ ಅರ್ಥ. ಹಾಗಾಗಿ ಗ್ರಂಥ ಗೌರವ ಭಯಾತ್, ಗ್ರಂಥ ಅದು ಗುರುಭೂತವಾಗತ್ತೆ ಅನ್ನೋ ದೃಷ್ಟಿಯಿಂದ, ಆಯ್ತಾ? ಅದಕ್ಕೆ ಹೆದರಿಕೊಂಡು ನಿರುಕ್ತಿ ಮಾತ್ರ ವಕ್ಷ್ಯಾಮ, ಕೇವಲ ನಿರುಕ್ತಿಯನ್ನು ಮಾತ್ರ ನಾವಿಲ್ಲಿ ಮುಂದೆ ಹೇಳ್ತೇವೆ ಅಂತ ರಾಯರ ಪ್ರತಿಜ್ಞೆಯನ್ನು ಮಾಡಿ ಸಾಧ್ಯವಾದಷ್ಟು ಈ ತಿರೋಹಿತವಾದ ರೂಪಗಳನ್ನ ಭಗವಂತನಲ್ಲಿ ನಾವು ಹೇಗೆ ಸಮನ್ವಯ ಮಾಡೋದು ಅನ್ನೋದನ್ನ ರಾಯರು ಸಾಧ್ಯವಾದಷ್ಟು ತಿಳಿಸಿಕೊಟ್ಟಿದ್ದಾರೆ. ಆಯ್ತಾ? ಇದಿಷ್ಟು ಅಲ್ಲ, ಭಗವಂತ ತಾನೇ ಇದ್ದು, ಭಗವಂತನ ಅಂಶವೇ, ಭಗವಂತ ತಾನೇ ಇದ್ದು ಮರೀಚಿನಾಮಕನಾಗಿ ಚಂದ್ರನ ಶಶಿನಾಮಕನಾಗಿ ತಾನೇ ಅವರ ಒಳಗಿದ್ದು ಲೋಕವನ್ನ ನಡೆಸ್ತಾನೆ. ವ್ಯತ್ಯಾಸ ಹಿಂದೊಮ್ಮೆ ಹೇಳಿದ್ದೆ ನಾನು, ಜ್ಞಾಪಕ ಇಲ್ವಾ? ಹೌದಾ? ಅಂಶ ಯಾವಾಗಲೂ ಇದೆ, ತಾವೇಶಕ್ಕೂ ಅಂಶಕ್ಕೂ ವ್ಯತ್ಯಾಸ ಇದೆ. ಅದೇ ವಿಭೂತಿ ರೂಪಗಳೇನು, ಅದೇ ವಿಭೂತಿ ರೂಪ. ನಕ್ಷತ್ರ ಶಬ್ದಕ್ಕೆ ಬೇರೆ ಕಡೆ ನಿಷ್ಪತ್ತಿಯನ್ನು ತೋರಿಸ್ತಾರೆ. ನಕ್ಷೀಯತೆ ತ್ರಾಯತೆ ಚ ಇತಿ ನಕ್ಷತ್ರಂ. ಅವುಗಳ ಎಲ್ಲಿ ನಕ್ಷತ್ರ ಏನಾದ್ರು ನಾಶ ಆಗುತ್ತೆ? ಶಾಶ್ವತವಾಗಿರುತ್ತಾವೆ. ಶಾಶ್ವತ ಶಬ್ದಕ್ಕೆ ಏನರ್ಥ? ಅವನಿಗೆ ಜೀವಾವಧಿ ಶಿಕ್ಷೆ ಅಂದ್ರೆ ದೀರ್ಘಕಾಲದವರೆಗೆ ಇರ್ತಾವೆ ಅಂತ ಅರ್ಥ. ಆಯ್ತಾ? ನಾಶವೇ ಇಲ್ಲ ಅಂದ್ರೆ ಪ್ರಳಯ ಕಾಲದಲ್ಲೂ ನಾಶ ಇಲ್ಲ ಅಂತ ಮಾಡ್ಬೋದು. ದೀರ್ಘಕಾಲದವರೆಗೆ ಇರ್ತಾವೆ. ಆಯ್ತಾ? ತಿರೋಹಿತ ನಿಷ್ಪತ್ತಿನ ತಿರೋಹಿತಂ.